ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ನಾಮದಲ್ಲಿ ಇಂದಿನ ಆರಾಧನೆ ನಿಮಗೆ ಸ್ವಾಗತ. ದೇವಾದಿದೇವನು ರಾಜಾದಿರಾಜನೂ ಆಗಿರುವ ನಮ್ಮ ಯೇಸುರಾಜನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಪೂರ್ಣ ಹೃದಯದಿಂದ, ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸೋಣ. ಯೆಹೋವನಿಗೆ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ. ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಆತನನ್ನು ಕೀರ್ತಿಸಿರಿ, ಭಜಿಸಿರಿ. ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ. ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ. ಯೆಹೋವನ ದರ್ಶನವನ್ನು ಕೋರುವವರ ಹೃದಯವು ಹರ್ಷಿಸಲಿ. ಯೆಹೋವನನ್ನು, ಆತನ ಬಲವನ್ನು ಆಶ್ರಯಿಸಿರಿ. ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಆತನ ಸೇವಕನಾದ ಅಬ್ರಹಾಮನ ಸಂತತಿಯವರೇ, ಆತನು ಆರಿಸಿಕೊಂಡ ಯಾಕೋಬನ ವಂಶದವರೇ, ಆತನು ಮಾಡಿದ ಅದ್ಭುತ ಕೃತ್ಯ, ಆತನ ಮಹತ್ ಕಾರ್ಯ, ಆತನ ಬಾಯಿಂದ ಹೊರಟ ನ್ಯಾಯ ನಿರ್ಣಯ, ಇವುಗಳನ್ನು ನೆನಪು ಮಾಡಿಕೊಳ್ಳಿರಿ. ಹೌದು, ಯೆಹೋವನಿಗೆ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ. ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಆತನನ್ನು ಕೀರ್ತಿಸಿರಿ, ಭಜಿಸಿರಿ. ಆಮೇನ್. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯಾ ಹಾಲೆಲೂಯಾ. ಯೇಸುವೆ ಆರಾಧನೆ. ಓ ಯೇಸುವೆ ನಿಮಗೆ ಸ್ತೋತ್ರ 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 ಸ್ತೋತ್ರ. ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರವಾಗಲಿ, ನಿಮಗೆ ಆರಾಧನೆವಾಗಲಿ. ಯೇಸುವೆ ಯೇಸುವೆ ಹಾಲೆಲೂಯಾ. ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ. ಹಾಲೆಲೂಯಾ. ಓ ಯೇಸುವೆ ನಿಮಗೆ ಆರಾಧನೆವಾಗಲಿ. ಯೇಸುವೆ ಹಾಲೆಲೂಯಾ. ಓ ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯಾ ಹಾಲೆಲೂಯಾ. ಯೇಸುವೆ ನಿಮಗೆ ಸ್ತೋತ್ರ. ಏಳು ದೀಪಸ್ತಂಭ ನಡುವೆ ಸಂಚರಿಸುವಾತನೇ, ಸ್ತೋತ್ರ ಸಿಂಹಾಸನರೂಢನೇ, ಮಹಿಮೆಯಲ್ಲಿರುವಾತನೇ. ಏಳು ದೀಪಸ್ತಂಭ ನಡುವೆ ಸಂಚರಿಸುವಾತನೇ, ಸ್ತೋತ್ರ ಸಿಂಹಾಸನರೂಢನೇ, ಮಹಿಮೆಯಲ್ಲಿರುವಾತನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರಕ್ಕೆ ಸ್ತೋತ್ರಕ್ಕೆ ಯೋಗ್ಯನು ನೀನೇ, ನಿತ್ಯ ನಿರಂತರನೇ. ಆಲ್ಫಾ ಒಮೇಗಾ ದೇವನೇ, ಅತಿ ಪರಿಶುದ್ಧನೇ. ಸ್ತೋತ್ರಕ್ಕೆ ಸ್ತೋತ್ರಕ್ಕೆ ಯೋಗ್ಯನು ನೀನೇ, ನಿತ್ಯ ನಿರಂತರನೇ. ಆಲ್ಫಾ ಒಮೇಗಾ ದೇವನೇ, ಅತಿ ಪರಿಶುದ್ಧನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ.
ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಹಾಲೆಲೂಯಾ, ಹಾಲೆಲೂಯಾ. ಯಜ್ಞದ ಕುರಿಯಾದಾತನೇ, ಶ್ರೇಷ್ಠ ನ್ಯಾಯಾಧಿಪತಿಯೇ, ನಿನ್ನನ್ನು ನಂಬಿದವರಿಗೆ ಜಯಮಾಲೆ ಕೊಡುವಾತನೇ. ಯಜ್ಞದ ಕುರಿಯಾದಾತನೇ, ಶ್ರೇಷ್ಠ ನ್ಯಾಯಾಧಿಪತಿಯೇ, ನಿನ್ನನ್ನು ನಂಬಿದವರಿಗೆ ಜಯಮಾಲೆ ಕೊಡುವಾತನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಹಾಲೆಲೂಯಾ, ಹಾಲೆಲೂಯಾ. ತುತ್ತೂರಿಯ ಶಬ್ದದೊಡನೆ ಮೇಘಗಳೊಂದಿಗೆ ಅತಿ ಪ್ರಭಾವದೊಡನೆ ಬೇಗನೆ ಬರುವಾತನೇ. ತುತ್ತೂರಿಯ ಶಬ್ದದೊಡನೆ ಮೇಘಗಳೊಂದಿಗೆ ಅತಿ ಪ್ರಭಾವದೊಡನೆ ಬೇಗನೆ ಬರುವಾತನೇ. ರಾಜವು ಬಲ ಮಹಿಮೆಯು ನಿನ್ನವು ಯೇಸುವೇ. ಸ್ತೋತ್ರಕ್ಕೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ರಾಜವು ಬಲ ಮಹಿಮೆಯು ನಿನ್ನವು ಯೇಸುವೇ. ಸ್ತೋತ್ರಕ್ಕೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಹಾಲೆಲೂಯಾ, 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 ಹಾಲೆಲೂಯಾ. ಓ ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ. ಓ ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ. ಓ ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ. ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ಓ ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ. ಯೇಸುವೇ, ಓ ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ. ಯೇಸುವೇ.
ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ಪರ್ವತವು ಮೇನದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ಪರ್ವತವು ಮೇನದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನೀನು ಇಲ್ಲದೆ ನಾನೇನು ಮಾಡಲಾರೆನು. ನೀನು ಇಲ್ಲದೆ ನಾನು ಏನೂ ಇಲ್ಲ. ನೀನು ಇಲ್ಲದೆ ನಾನೇನು ಮಾಡಲಾರೆನು. ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ಯೇಸುವೇ ನಿಮಗೆ ಸ್ತೋತ್ರ.
ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀಯುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀಯುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ
ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ಮಹಿಮೆ. ಆಮೆನ್. ಕೀರ್ತನೆ 66 ವಾಕ್ಯ 8-12. ಜನಾಂಗಗಳೇ, ನಮ್ಮ ದೇವರನ್ನು ವಂದಿಸಿರಿ, ಆತನನ್ನು ಸ್ತುತಿಸುವ ಧ್ವನಿ ಕೇಳಿಸಲಿ. ಆತನು ನಮ್ಮನ್ನು ಜೀವದಿಂದುಳಿಸಿ ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದನು. ದೇವರೇ, ನಮ್ಮನ್ನು ಶೋಧಿಸಿದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ. ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದಿ, ನಮ್ಮ ಸೊಂಟಕ್ಕೆ ಭಾರವಾದ ಹೊರೆಯನ್ನು ಕಟ್ಟಿದಿ. ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ನಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದಿ. ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ನಡೆಸಿದಿ. ಹಾಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಜನಾಂಗಿಗಳೇ, ನಮ್ಮ ದೇವರನ್ನು ವಂದಿಸಿರಿ, ಆತನನ್ನು ಸ್ತುತಿಸುವ ಧ್ವನಿ ಕೇಳಿಸಲಿ. ಆತನು ನಮ್ಮನ್ನು ಜೀವದಿಂದ ಉಳಿಸಿದನು. ದಾವೀದನು ಇಲ್ಲಿ ತನ್ನ ದೇವರನ್ನು ವರ್ಣಿಸುತ್ತಾನೆ. ಈ ದೇವರು ನಮ್ಮ ಆತ್ಮವನ್ನು ಜೀವಂತರ ನಡುವೆ ಕಾಪಾಡಿದನು. ಹೌದು, ದೇವರ ವಾಕ್ಯವು ಮುಂದುವರಿಸುತ್ತಾ ಹೇಳುತ್ತದೆ, ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದನು. ದೇವರೇ, ನಮ್ಮನ್ನು ಶೋಧಿಸಿದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ. ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದಿ, ನಮ್ಮ ಸೊಂಟಕ್ಕೆ ಭಾರವಾದ ಕೊರಡನ್ನು ಕಟ್ಟಿದಿ. ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಹಾಯುವಂತೆ ಮಾಡಿದಿ. ನಾನು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರು ಮಾಡಿದಿ. ದಾವೀದನು ತನ್ನ ಅನುಭವವನ್ನು ಹೇಳಿಕೊಳ್ಳುತ್ತಾನೆ. ದೇವರ ಜೊತೆ ತನ್ನ ಒಡನಾಟವನ್ನು ತಿಳಿಸುತ್ತಾನೆ. ಈ ಒಡನಾಟದ ಬಗ್ಗೆ ಅವನು ಹೇಳುತ್ತಾನೆ, ನೀನು ದೇವರು ನಮ್ಮನ್ನು ಪರೀಕ್ಷೆಗೆ ಒಳಪಡಿಸಿದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ. ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದಿ. ನಮ್ಮ ಸೊಂಟಕ್ಕೆ ಭಾರವಾದ ಕೊರಡನ್ನು ಕಟ್ಟಿದಿ. ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು. ಇಲ್ಲಿ ದಾವೀದನು ತಾನು ಹಾದು ಹೋದ ಕಷ್ಟಗಳ ಬಗ್ಗೆ, ಹೋರಾಟಗಳ ಬಗ್ಗೆ ಮಾತಾಡುತ್ತಾನೆ. ತನ್ನ ಜೀವನದಲ್ಲಿ ಬಂದ ಸಂದರ್ಭಗಳು, ತಾನು ಎದುರಿಸಿದ ಸನ್ನಿವೇಶಗಳು ಇಲ್ಲಿ ದಾವೀದನು ಹೇಳುತ್ತಾನೆ. ಈ ಎಲ್ಲದರ ನಡುವೆ, ಓ ದೇವರೇ, ನೀನು ನನ್ನ ಆತ್ಮವನ್ನು ಜೀವಂತರ ನಡುವೆ ಕಾಪಾಡಿದಿ. ನನ್ನ ಎಲ್ಲ ಕಷ್ಟಗಳ ನಡುವೆ, ಹೋರಾಟಗಳ ನಡುವೆ, ನೋವಿನ ನಡುವೆ, ನಿರಾಶೆಗಳ ನಡುವೆ, ಜನರು ನನಗೆ ನೀಡಿದ ಸಂಕಷ್ಟಗಳ ನಡುವೆ, ಓ ದೇವರೇ, ನೀನು ನನ್ನ ಆತ್ಮವನ್ನು ಜೀವಂತರ ನಡುವೆ ಕಾಪಾಡಿದಿ. ಮತ್ತು ದೇವರ ವಾಕ್ಯವು ಇಲ್ಲೇ ಕೊನೆಗೊಳ್ಳುವುದಿಲ್ಲ, ಆದರೆ ಮುಂದುವರಿಸುತ್ತಾ ಹೇಳುತ್ತದೆ, ನೀವು ನನ್ನನ್ನು ಸುಸ್ಥಿತಿಗೆ ಕರೆತಂದಿದ್ದಿ. ಹೌದು, ನಿಮ್ಮ ಕಷ್ಟಗಳು, ನೋವುಗಳು, ಹೋರಾಟಗಳು, ತೊಂದರೆಗಳು, ನಿರಾಶೆಗಳು ಇಲ್ಲಿ ಏನನ್ನೋ ಮಾಡಿವೆ. ಹೌದು, ಅವುಗಳು ನಿಮ್ಮ ಆತ್ಮವನ್ನು ಜೀವಂತರ ನಡುವೆ ಉಳಿಸಿದವು. ಇದು ನಿಮ್ಮನ್ನು ದೇವರ ಕಡೆಗೆ ನೋಡುವಂತೆ ಮಾಡಿತು. ಹೌದು, ದಾವೀದನು ಹೇಳುತ್ತಾನೆ, ನನ್ನ ಎಲ್ಲ ಕಷ್ಟಗಳು, ಹೋರಾಟಗಳು, ನೋವುಗಳು ನನ್ನಲ್ಲಿ ದೊಡ್ಡ ಪರಿವರ್ತನೆಯನ್ನು ತಂದಿದೆ. ನನ್ನನ್ನು ಶ್ರೀಮಂತ ಸ್ಥಿತಿಗೆ ತಂದು ನಿಲ್ಲಿಸಿದ್ದಿ. ಹೌದು, ನೀನು ನನ್ನನ್ನು ತುಂಬ ಕಷ್ಟಗಳಲ್ಲಿ ಹಾದು ಹೋಗುವಂತೆ ಮಾಡಿದಿ. ನಾನು ಬೆಂಕಿಯನ್ನು ಹಾದು ಹೋದೆ, ನೀರಲ್ಲಿ ಹಾದು ಹೋದೆ. ತುಂಬ ದುಃಖದ ಮತ್ತು ವ್ಯಥೆಯ ಸನ್ನಿವೇಶಗಳ ನಡುವೆ ನಾನು ಹಾದು ಬಂದೆನು. ಅವು ಯಾವುವೂ ನನಗೆ ಆರಾಮದಾಯಕವಾಗಿರಲಿಲ್ಲ. ಅವುಗಳು ತುಂಬ ಕಠಿಣವಾಗಿದ್ದವು. ಆದರೆ ನಾನು ಹಾದು ಬಂದ ಈ ಎಲ್ಲವುಗಳು ನನ್ನಲ್ಲಿ ಒಂದು ಮಾರ್ಪಾಡನ್ನು ತಂದವು. ಹೌದು, ಈ ಎಲ್ಲ ಸನ್ನಿವೇಶಗಳಿಂದ ನೀನು ನನ್ನ ಆತ್ಮವನ್ನು ಜೀವಂತರ ನಡುವೆ ಉಳಿಸಿದಿ. ಮಾತ್ರವಲ್ಲ, ಶ್ರೀಮಂತ ಸ್ಥಿತಿಗೆ ತಂದು ನಿಲ್ಲಿಸಿದ್ದಿ.
ಯಾವಾಗ ನೀವು ನಿಮ್ಮ ಸ್ವಾವಲಂಬನೆಯಲ್ಲಿ ಇರ್ತೀರೋ ಅಲ್ಲಿಯವರೆಗೆ ನೀವು ದೇವರನ್ನು ಎದುರುಗೊಳ್ಳುವುದಿಲ್ಲ. ಹೌದು, ಯಾವಾಗ ನೀವು ನಿಮ್ಮ ಸ್ವಾವಲಂಬನೆಯಲ್ಲಿ ಇರುತ್ತೀರೋ ಅಲ್ಲಿಯವರೆಗೆ ನೀವು ದೇವರನ್ನು ಎದುರುಗೊಳ್ಳುವುದಿಲ್ಲ. ಆದುದರಿಂದ ನೀವು ಕೆಲವು ನೋವು, ಹೋರಾಟ, ಕೊರತೆಗಳು, ವೈಫಲ್ಯಗಳು, ಹೌದು, ನೀವು ಬೆಂಕಿಯಲ್ಲಿ ಹಾದು ಹೋಗಬೇಕು, ನೀರಲ್ಲಿ ಹಾದು ಹೋಗಬೇಕು. ಕೆಲವು ಸಂಗತಿಗಳು ನಿಮಗೆ ಕಠಿಣವಾಗಿದ್ದವುಗಳು, ಕೆಲವು ನಿಮಗೆ ಅರ್ಥವಾಗದವುಗಳು, ನಿಮಗೆ ನೋವನ್ನು ಉಂಟು ಮಾಡುವವುಗಳು, ಜನರು ನಿಮ್ಮ ಮೇಲೆ ಅಥವಾ ನಿಮ್ಮ ತಲೆಯ ಮೇಲೆ ಹಾದು ಹೋಗುವಂಥ ಅನುಭವಗಳು. ಹೌದು, ಈ ಎಲ್ಲದರ ನಡುವೆ ದೇವರು ಏನನ್ನೋ ಒಳ್ಳೆಯದನ್ನು ಮಾಡುತ್ತಾನೆ. ಇಂಥ ಸನ್ನಿವೇಶಗಳಲ್ಲಿ ನೀವು ಯಾರಾದರೂ ಹಾದು ಹೋಗಿದ್ದೀರಾ? ಬೆಂಕಿಯಲ್ಲಿ, ನೀರಲ್ಲಿ ಹಾದು ಹೋದಂಥ ಅನುಭವಗಳು, ಜನರು ನಿಮ್ಮ ಮೇಲೆ ಸವಾರಿ ಮಾಡಿದಂಥ ಅನುಭವಗಳು. ಹೌದು, ದೇವರ ವಾಕ್ಯ ಹೇಳುತ್ತದೆ, ಈ ಎಲ್ಲದರ ನಡುವೆ ದೇವರು ನನ್ನಲ್ಲಿ ಏನನ್ನೋ ಹೊಸತನವನ್ನು ಮಾಡುತ್ತಾನೆ. ಜೀವಂತರ ನಡುವೆ ನನ್ನ ಆತ್ಮವನ್ನು ಕಾಪಾಡುತ್ತಾನೆ. ಹೌದು, ಈ ಎಲ್ಲ ಕಷ್ಟ, ನೋವು, ಹೋರಾಟಗಳ ನಡುವೆ ದೇವರು ನಿಮ್ಮ ಆತ್ಮವನ್ನು ಕಾಪಾಡುತ್ತಾನೆ ಮತ್ತು ನಿಮ್ಮನ್ನು ಸುಸ್ಥಿತಿಗೆ ತಂದು ಪಾರು ಮಾಡುತ್ತಾನೆ. ಯಾಕೋಬನು ಎಂದಿಗೂ ತನ್ನ ತಂದೆಯ ಮನೆಯಲ್ಲಿ ದೇವರನ್ನು ಎದುರುಗೊಳ್ಳಲಿಲ್ಲ. ದೇವರು ತನ್ನನ್ನೇ ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು ಮತ್ತು ಯಾಕೋಬನ ದೇವರೆಂದು ಕರೆಸಿಕೊಳ್ಳುತ್ತಾನೆ. ದೇವರು ಹೇಳಿದರು, ನಾನು ಎಸೋವನನ್ನು ನಿರಾಕರಿಸಿದೆನು ಮತ್ತು ಯಾಕೋಬನನ್ನು ಆಯ್ಕೆ ಮಾಡಿದನು. ಯಾಕೋಬನು ಹುಟ್ಟುವ ಮೊದಲೇ ಅವನು ಕರೆಯಲ್ಪಟ್ಟಿದ್ದನು. ದೇವರು ಅವನನ್ನು ಆರಿಸಿಕೊಂಡರು, ಸರಿಯಲ್ಲವೇ? ಆಮೆನ್. ಹೌದು, ದೇವರು ಅವನು ಹುಟ್ಟುವ ಮೊದಲೇ ಅವನನ್ನು ಆರಿಸಿಕೊಂಡನು. ನಾನು ಎಸೋವನನ್ನು ನಿರಾಕರಿಸಿ ಯಾಕೋಬನನ್ನು ಆರಿಸಿದೆನೆಂದು ಹೇಳುತ್ತಾನೆ. ಆದರೂ ತನ್ನ ತಂದೆಯ ಮನೆಯಲ್ಲಿ ಇರುವಷ್ಟು ಸಮಯ ಅವನು ದೇವರನ್ನು ಎದುರುಗೊಳ್ಳಲಿಲ್ಲ. ನೀವು ನಿಮ್ಮ ಆರಾಮದಾಯಕವಾದ ವಲಯದಲ್ಲಿರುವವರೆಗೆ ದೇವರನ್ನು ಎದುರುಗೊಳ್ಳುವುದಿಲ್ಲ. ಹೌದು, ಆರಾಮದ ಜೀವನದಲ್ಲಿ ಸ್ವಾವಲಂಬನೆಯಿಂದ ಇರುವಾಗ, ನಿಮ್ಮ ಸುತ್ತಲೂ ಎಲ್ಲವೂ ಒಳ್ಳೆತನವಿರುವಾಗ, ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಿರುವಾಗ ನೀವೆಂದಿಗೂ ದೇವರನ್ನು ಎದುರುಗೊಳ್ಳುವುದಿಲ್ಲ. ಯಾಕೆಂದರೆ ನೀವು ಸ್ವಾವಲಂಬಿಗಳಾಗಿರುವಿರಿ. ನಿಮಗೆ ಬೇರೆಯವರ ಅಗತ್ಯವಿರುವುದಿಲ್ಲ. ಕೆಲವು ಕಷ್ಟಗಳು, ನೋವುಗಳು, ಹೋರಾಟಗಳು ನಿಮ್ಮ ಬಲವನ್ನು ಮುರಿಯುತ್ತವೆ, ನಿಮ್ಮ ಸ್ವಾವಲಂಬನೆಯನ್ನು ಮುರಿಯುತ್ತದೆ ಮತ್ತು ನೀವು ದೇವರನ್ನು ಆತುಗೊಳ್ಳುವಂತೆ ಮಾಡುತ್ತದೆ. ಜನರು ನಿಮ್ಮ ಮೇಲೆ ಸವಾರಿ ಮಾಡಿದ ಹಾಗೆ ಬೆಂಕಿಯಲ್ಲಿ ಹಾದು ಹೋಗುವಂಥ ಅನುಭವ, ಕಠಿಣವಾದ ಸನ್ನಿವೇಶಗಳು, ಹೌದು, ಇವುಗಳಿಂದ ಹಾದು ಹೋಗುವಾಗ ಎಲ್ಲೋ ನಿಮ್ಮ ಬಲ, ಸ್ವಾವಲಂಬನೆ ಮುರಿದು ಬೀಳುತ್ತದೆ. ಆಮೆನ್. ದೇವರು ಇಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ನಿಮ್ಮನ್ನು ಶ್ರೀಮಂತ ಸ್ಥಿತಿಗೆ, ಸುಸ್ಥಿತಿಗೆ ಪಾರು ಮಾಡುತ್ತಾರೆ. ಆದರೆ ದೇವರ ಸ್ತುತಿಗೆ ತರುವ ಯೋಜನೆಗಳು ನಿಮ್ಮ ಯೋಜನೆಗಳಂಥವುಗಳಲ್ಲ. ನೀವು ಜೀವನದಲ್ಲಿ ನಿರೀಕ್ಷಿಸಿದಂತೆ ಅಥವಾ ನೀವು ಗಮನಿಸಿದಂತೆ ಯಶಸ್ಸು ಈ ರೀತಿ ಇರಬೇಕು ಅಥವಾ ಈ ರೀತಿಯ ಒಳ್ಳೆಯ ವಿಷಯಗಳು ನನ್ನ ಜೀವನದಲ್ಲಿ ನಡೆದರೆ ಎಂದು ನೀವು ತಿಳಿದುಕೊಂಡರೆ, ದೇವರು ನಿತ್ಯ ಜೀವನಕ್ಕೆ ನೀವು ನೋಡಿದಂತೆ ವಿಷಯಗಳನ್ನು, ಯಶಸ್ಸನ್ನು ನೋಡುವುದಿಲ್ಲ. ನಮ್ಮದು ತುಂಬ ಸಂಕುಚಿತ ದೃಷ್ಟಿಕೋನವಾಗಿದೆ. ನಮ್ಮ ತಿಳುವಳಿಕೆಗೆ ಮಿತಿ ಇದೆ. ನಾವು ಇವತ್ತಿನ ದಿನ ಬಿಟ್ಟು ನೋಡಲಾಗುವುದಿಲ್ಲ, ಸರಿಯಲ್ಲವೇ? ಆಮೆನ್. ಹಾಲೆಲೂಯ.
ದೇವರ ವಾಕ್ಯ ಹೇಳುತ್ತದೆ, ಯಾಕೋಬನು ತನ್ನ ಆರಾಮದಾಯಕ ವಲಯದಲ್ಲಿರುವಾಗ ದೇವರನ್ನು ಭೇಟಿಯಾಗಲಿಲ್ಲ. ಆದರೆ ಸಂದರ್ಭಗಳು ಅವನನ್ನು ಆರಾಮದಾಯಕತೆಯಿಂದ ಹೊರಗೆ ತಂದಾಗ, ಮರುಭೂಮಿಯಿಂದ ಹಾದು ಹೋಗುವಾಗ, ಅನಿಶ್ಚಿತೆಯ ಸ್ಥಳದಲ್ಲಿರುವಾಗ, ಭವಿಷ್ಯವು ಅವನ ಜೊತೆ ಹೇಗಿದೆ ಎಂದು ತಿಳಿಯದ ಸಂದರ್ಭದಲ್ಲಿ, ಹಿಂತಿರುಗಿ ಬರುವ ಭರವಸೆ ಇಲ್ಲದಾಗ, ತನ್ನ ಊರಿಗೆ ಹಾಗೂ ಅನಿಶ್ಚಿತತೆ ಅವನನ್ನು ಕಾಡುವಾಗ, ವಿಷಯಗಳು ಕಷ್ಟಕರವಾದಾಗ, ಆವಾಗ ಯಾಕೋಬನು ದೇವರನ್ನು ಹುಡುಕುತ್ತಾನೆ. ಸರಿಯಲ್ಲವೇ? ಆಮೇನ್. ದೇವರು ಯಾಕೋಬನನ್ನು ಭೇಟಿಯಾಗುತ್ತಾನೆ. ಎಲ್ಲಿ ಅಬ್ರಹಾಮನು ದೇವರಿಗೆ ಬಲಿಪೀಠವನ್ನು ಕಟ್ಟಿದಾನೋ ಅಲ್ಲಿ ಅವನು ದೇವರನ್ನು ಎದುರುಗೊಳ್ಳುತ್ತಾನೆ ಮತ್ತು ಹೇಳುತ್ತಾನೆ, ನಿಜವಾಗಿ ದೇವರು ಈ ಜಾಗದಲ್ಲಿದ್ದಾರೆ. ಆದರೆ ಯಾಕೋಬನು ಅದನ್ನು ಮೀರಿ ಏನನ್ನೂ ಅನುಭವಿಸಲು ಆಗುವುದಿಲ್ಲ. ಅವನು ಭಾವಿಸ್ತಾನೆ ಅಥವಾ ಯೋಚಿಸ್ತಾನೆ, ಖಂಡಿತವಾಗಿಯೂ ಈ ಸ್ಥಳದಲ್ಲಿ ದೇವರಿದ್ದಾರೆ ಅಥವಾ ಈ ಸ್ಥಳವು ದೇವರು ಇರುವ ಜಾಗವೆಂದು. ಇಷ್ಟೇ ಅನುಭವವನ್ನು ಈ ಭೇಟಿಯಲ್ಲಿ ಅವನು ಪಡೆದುಕೊಳ್ಳುತ್ತಾನೆ. ಆದರೆ ಲಾಬಾನಿನ ಜೊತೆ ವ್ಯವಹರಿಸಿದ ಮೇಲೆ, ಅವನ ಜೊತೆ ಮುರಿದುಕೊಂಡ ಮೇಲೆ, ಲಾಬಾನಿನಿಂದ ಮೋಸ ಹೋದ ಮೇಲೆ, ಕಠಿಣವಾದ ಕಷ್ಟ ಸಮಯ 7 ಮತ್ತು 7 14 ವರ್ಷದ ಕಠಿಣ ಪರಿಶ್ರಮ ಮತ್ತು ಅವನಿಂದ ತಪ್ಪಿಸಿಕೊಂಡು ಹೋಗುತ್ತಿರುವಾಗ ಅಕಸ್ಮಾತ್ತಾಗಿ ಅವನು ಭಾವಿಸ್ತಾನೆ, ನಾನು ಬೇರೆ ಒಬ್ಬನನ್ನು ಸಂಧಿಸಬೇಕಾಗಿದೆ. ಯಾರನ್ನು ನಾನು ಮೋಸ ಮಾಡಿದ್ದೇನೋ? ಹೌದು, ಅವನು ಏಸಾವನನ್ನು ಭೇಟಿಯಾಗಲಿಕ್ಕಿತ್ತು. ಹೌದು, ಇಲ್ಲಿ ಅವನ ಸ್ವಾವಲಂಬನೆ ಮುರಿದು ಬೀಳುತ್ತದೆ, ಅವನ ಶಕ್ತಿಯೂ ಮುರಿಯುತ್ತದೆ. ಆಮೇನ್. ಆದಿಕಾಂಡ ಅಧ್ಯಾಯ 32 ವಾಕ್ಯ 3. ಬಳಿಕ ಯಾಕೋಬನು ತನಗಿಂತ ಮೊದಲು ಎದೋಮ್ಯರ ಪ್ರದೇಶವಾಗಿರುವ ಸೇಯಿರ್ ಸೀಮೆಗೆ ತನ್ನ ಅಣ್ಣನಾದ ಏಸಾವನ ಬಳಿಗೆ ಸೇವಕರನ್ನು ಕಳುಹಿಸಿದನು. ಕಳುಹಿಸುವಾಗ ಅವರಿಗೆ, ನೀವು ನನ್ನ ಪ್ರಭುವಾದ ಏಸಾವನ ಬಳಿಗೆ ಹೋಗಿ ಅವನಿಗೆ, ನಿನ್ನ ಸೇವಕನಾದ ಯಾಕೋಬನು ಇಷ್ಟು ದಿನ ಲಾಬಾನನ ಬಳಿಯಲ್ಲಿ ವಾಸವಾಗಿದ್ದನು. ಈಗ ಅವನಿಗೆ ಎತ್ತು, ಕತ್ತೆ ಮುಂತಾದ ಪಶುಗಳ ಹಿಂಡುಗಳು, ದಾಸದಾಸ್ಯರೂ ಇದ್ದಾರೆ. ಅವನು ತಮ್ಮ ದಯೆ ಆತನ ಮೇಲೆ ಇರಬೇಕು ತಿಳಿಸುವುದಕ್ಕೆ ನಿಮ್ಮನ್ನು ಕಳುಹಿಸಿದ್ದಾನೆ ಎಂದು ಹೇಳಿರಿ ಅಂದನು. ತರುವಾಯ ಆ ಸೇವಕರು ಯಾಕೋಬನ ಬಳಿಗೆ ಹಿಂತಿರುಗಿ ಬಂದು, ನಾವು ನಿನ್ನ ಅಣ್ಣನಾದ ಏಸಾವನ ಹತ್ತಿರಕ್ಕೆ ಹೋಗಿ ಬಂದಿದ್ದೇವೆ. ಅವನು 400 ಜನರ ಸಮೇತ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ ಎಂದು ಹೇಳಿದರು. ಇಲ್ಲಿ ನೀವು ನೋಡುತ್ತೀರಲ್ಲವೇ, ಯಾಕೋಬನು ತನ್ನ ದೂತರನ್ನು ತನ್ನ ಅಣ್ಣ ಏಸಾವನನ್ನು ಭೇಟಿಯಾಗಲು ಕಳುಹಿಸ್ತಾನೆ. ಅವನು ಹೇಗಿದ್ದಾನೆ? ಇಷ್ಟೆಲ್ಲ ವರ್ಷಗಳಾದ ಮೇಲೆ, ನಾನು ಇದೆಲ್ಲವನ್ನು ಅವನಿಗೆ ಮಾಡಿದ ಮೇಲೆ, ನಾನು ಮೋಸ ಮಾಡಿದ ಮೇಲೆ ನಾನು ತಿಳಿದುಕೊಳ್ಳಬೇಕು, ಅವನು ನನ್ನನ್ನು ಕ್ಷಮಿಸಿದ್ದಾನೋ, ನನ್ನಲ್ಲಿ ಕೋಪದಿಂದ ಇದ್ದಾನೋ? ಹೌದು, ಹೋಗಿ ಅವನನ್ನು ಭೇಟಿಯಾಗಿರಿ ಎಂದು ಹೇಳಿ ಅವನು ತನ್ನ ದೂತರನ್ನು ಕಳುಹಿಸ್ತಾನೆ ಮತ್ತು ತನ್ನ ಅಣ್ಣನಿಗೆ ಹೇಳಿ, ನನ್ನಲ್ಲಿ ಎತ್ತು, ಕತ್ತೆ, ಕುರಿ ಮುಂತಾದ ಪಶುಗಳ ಹಿಂಡೇ ಇದೆ. ಹೌದು, ಅಂದರೆ ದಯಮಾಡಿ ತಿಳಿಸಿ, ನಾನು ತುಂಬ ಶ್ರೀಮಂತನೆಂದು ಹಾಗೂ ಈಗ ನಿನ್ನನ್ನು ಭೇಟಿಯಾಗಲು ಬರುತ್ತಾನೆಂದು. ಸರಿ, ಈಗ ದೂತರು ಹಿಂತಿರುಗಿ ಬಂದು ಹೇಳುತ್ತಾರೆ, ನಿನ್ನ ಅಣ್ಣನು ನಿನ್ನನ್ನು ಭೇಟಿಯಾಗಲು ಬರುತ್ತಾನೆ, ಆದರೆ ಅವನು 400 ಜನರ ಜೊತೆಗೆ ಬರುತ್ತಾನೆ. ಈ ವಿಷಯವು ಯಾಕೋಬನ ಶಕ್ತಿಯನ್ನು ಕುಂದಿಸುತ್ತದೆ. ಏಸಾವನು ಅವನನ್ನು ಭೇಟಿಯಾಗಲು ಬರುತ್ತಾನೆ, ಒಬ್ಬಂಟಿಗನಾಗಿ ಅಲ್ಲ, ಅದರ ಬದಲು 400 ಜನರೊಟ್ಟಿಗೆ. ನನ್ನ ಅಣ್ಣನು ಪ್ರೀತಿಯಿಂದ ನನ್ನನ್ನು ಭೇಟಿಯಾಗಲು ಬರುವುದಾದರೆ
ಈ 400 ಜನರನ್ನು ಯಾಕೆ ಕರೆದುಕೊಂಡು ಬರಬೇಕು? ಹೌದು, ಭಯವು ಅವನ ಹೃದಯದಲ್ಲಿ ತುಂಬುತ್ತದೆ ಮತ್ತು ಅವನು ಭಯಭೀತನಾಗುತ್ತಾನೆ. ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತದೆ, ಅವನು ತನ್ನ ಸಾಮಾನ್ಯ ಜ್ಞಾನದಿಂದ ಎಲ್ಲವನ್ನೂ ಪ್ರಯತ್ನ ಮಾಡುತ್ತಾನೆ. ತನ್ನಲ್ಲಿದ್ದ ಪ್ರತಿಯೊಂದನ್ನು, ಒಂಟೆಗಳನ್ನು, ಕುರಿಗಳನ್ನು ಮತ್ತು ಜತೆಯವರನ್ನು ವಿಭಾಗಿಸಿದ. ತನ್ನ ಎಲ್ಲ ಸಂಪತ್ತನ್ನು ವಿಭಾಗಿಸುತ್ತಾನೆ ಮತ್ತು ಅವರ ನಡುವೆ ಅಂತರವನ್ನು ಇಡುತ್ತಾನೆ, ಒಬ್ಬರು ದಾಳಿಗೆ ಒಳಗಾದರೆ ಬೇರೆಯವರು ತಪ್ಪಿಸಿಕೊಳ್ಳಬಹುದೆಂದು. ಹೌದು, ತನ್ನ ಎಲ್ಲ ಜ್ಞಾನವನ್ನು ಉಪಯೋಗಿಸ್ತಾನೆ, ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತಾನೆ. ಮೊದಲು ಒಂದು ಗುಂಪನ್ನು ಕಳುಹಿಸ್ತಾನೆ, ಅವರ ನಡುವೆ ಅಂತರ ಇಟ್ಟು ಒಬ್ಬರ ಮೇಲೆ ದಾಳಿ ನಡೆದರೆ ಬೇರೆಯವರು ತಪ್ಪಿಸಿಕೊಳ್ಳಲು ಬೇಕಾದಷ್ಟು ಸಮಯ ಸಿಗುವಂತೆ ವ್ಯವಸ್ಥೆಯನ್ನು ಮಾಡುತ್ತಾನೆ. ಎಲ್ಲ ಸಾಧನಗಳನ್ನು ಉಪಯೋಗಿಸ್ತಾನೆ. ವಾಕ್ಯವನ್ನು ಮುಂದುವರಿಸುತ್ತಾ ಹೋಗುವಾಗ ವಾಕ್ಯ 7ರಲ್ಲಿ ಹೇಳುತ್ತದೆ, ಆದಿಕಾಂಡ ಅಧ್ಯಾಯ 32 ವಾಕ್ಯ 7ರಿಂದ, ಯಾಕೋಬನಿಗೆ ಬಹು ಭಯವೂ ಕಳವಳವೂ ಉಂಟಾದವು. ಅವನು ತನ್ನೊಂದಿಗಿದ್ದ ಜನರನ್ನು, ಕುರಿ, ದನ, ಒಂಟೆಗಳನ್ನು 2 ಪಾಳೆಯ ಮಾಡಿ, ಏಸಾವನು ಒಂದು ಪಾಳೆಯದ ಮೇಲೆ ಬಿದ್ದರೂ ಮತ್ತೊಂದು ಪಾಳೆಯವು ತಪ್ಪಿಸಿಕೊಂಡು ಹೋಗುವುದೆಂದುಕೊಂಡನು. ಇದಲ್ಲದೆ ಅವನು ದೇವರನ್ನು ಪ್ರಾರ್ಥಿಸಿ, ಯೆಹೋವನೇ, ನನ್ನ ತಂದೆ ತಾತಂದಿರಾದ ಇಸಾಕನ, ಅಬ್ರಹಾಮರ ದೇವರೇ, ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ, ನಿನಗೆ ಒಳ್ಳೆಯದನ್ನು ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದವನು ನೀನೇ ಅಲ್ಲವೇ? ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ದೀಯಲ್ಲವೇ? ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ಈಗ ಒಮ್ಮೆಲೇ ಯಾಕೋಬನು ಈ ಕರುಣೆಯುಳ್ಳ ದೇವರಿಗೆ ಮೊರೆ ಹೋಗುತ್ತಾನೆ ಮತ್ತು ಹೇಳುತ್ತಾನೆ, ನಾನು ಇದಕ್ಕೆಲ್ಲ ಯೋಗ್ಯವಾದವನಲ್ಲ. ನೀನು ನನ್ನನ್ನು ಹಿಂತಿರುಗಲು ಹೇಳಿದಿ, ಆದರೆ ನಾನು ಕರುಣೆಯುಳ್ಳ ದೇವರನ್ನು ಹುಡುಕುತ್ತೇನೆ. ಯಾಕೆಂದರೆ ಇಲ್ಲಿ ಯಾಕೆ ಒಮ್ಮೆಲೆ ಯಾಕೋಬನು ಕರುಣೆಯುಳ್ಳ ದೇವರನ್ನು ಹುಡುಕುತ್ತಾನೆ? ಯಾಕೆಂದರೆ ಏಸಾವ ಮತ್ತು ಅವನ ಜೊತೆಗಾರರಾದ 400 ಜನರಿಂದಾಗಿ. ಸರಿಯಲ್ಲವೇ? ಆಮೇನ್. ಜೀವದ ಭಯ, ತಾನು ಇದರಿಂದ ಪಾರಾಗುತ್ತೇನೋ ಎಂಬ ಭಯ, ಅನಿಶ್ಚಿತೆಯ ಭಯ, ತನಗೂ ತನ್ನ ಮಕ್ಕಳಿಗೂ ಏನು ಸಂಭವಿಸಬಹುದು ಎಂಬ ಭಯ. ಸರಿ, ಆ ಸಂಗತಿಯು ಅವನಿಗೆ ದೇವರನ್ನು ಹುಡುಕುವಂತೆ ಮಾಡಿತು. ಅನಿಶ್ಚಿತೆ ಭಯದಿಂದ ಅವನು ಸಂಕಟ ಪಡುತ್ತಿದ್ದ. ಹೌದು, ಭಯ ಮತ್ತು ಸಂಕಟ ಮನುಷ್ಯನ ಶಕ್ತಿಯನ್ನು ಕುಂದಿಸುತ್ತದೆ, ಅವನ ಸಾಮಾನ್ಯ ಬಲದಿಂದ, ಮತ್ತು ಅವನು ದೇವರನ್ನು ಹುಡುಕುವಂತೆ ಮಾಡುತ್ತದೆ. ಇಲ್ಲಿ ಯಾಕೋಬನು ದೇವರ ಕರುಣೆಯನ್ನು ಹುಡುಕುತ್ತಾನೆ. ಹೌದು, ಅವನು ಹೇಳುತ್ತಾನೆ, ನಿನ್ನ ಕರುಣೆಗೆ ನಾನು ಯೋಗ್ಯನಲ್ಲ. ಹೌದು, ಅವನು ತಿಳಿದುಕೊಂಡಿದ್ದಾನೆ ಅವನಾರೆಂದು. ಅವನಿಗೆ ಅರಿವಾಗಿದೆ ಅವನ ಸ್ಥಾನಮಾನವೇನೆಂದು. ಹಾಗೂ ಇದೆಲ್ಲ ಕರುಣೆಗೆ ತಾನು ಯೋಗ್ಯನಲ್ಲವೆಂದು. ಮುರಿದು ಹೋಗುವ ಸ್ಥಳ, ದೇವರನ್ನು ಹೊಂದಿಕೊಳ್ಳುವ ಸಮಯ. ಕೀರ್ತನೆ 51ರಲ್ಲಿ ದಾವೀದನು ತಿಳಿದುಕೊಂಡಿದ್ದಾನೆ, ಒಂದು ಕುಗ್ಗಿದ ಮನಸ್ಸು ಮತ್ತು ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ದೇವರು ತಿರಸ್ಕರಿಸುವುದಿಲ್ಲ. ಒಂದು ಕುಗ್ಗಿದ ಮನಸ್ಸು ಮತ್ತು ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ದೇವರು ತಿರಸ್ಕರಿಸುವುದಿಲ್ಲ. ಹೌದು, ಖಂಡಿತವಾಗಿಯೂ ಆತ್ಮಿಕ ಸಾಮ್ರಾಜ್ಯದಲ್ಲಿ ಕುಗ್ಗಿದ ಮನಸ್ಸು ಉಂಟಾಗಿದೆ. ಈ ಮನುಷ್ಯನು ತನ್ನ ಅಹಂಕಾರಕ್ಕೆ, ಸ್ವಾವಲಂಬನೆಗೆ, ಶಕ್ತಿ ಸಾಮರ್ಥ್ಯಕ್ಕೆ, ಮುರಿದ
ಭಾವವನ್ನು ಆತ್ಮಿಕ ಸಾಮ್ರಾಜ್ಯದಲ್ಲಿ ಉಂಟಾಗಿದೆ. ಒಂದು ಕುಗ್ಗಿದ ಮನಸ್ಸು ಮತ್ತು ಪಶ್ಚಾತ್ತಾಪದಿಂದ ಜಜ್ಜೋದ ಮನಸ್ಸನ್ನು ದೇವರು ತಿರಸ್ಕರಿಸುವುದಿಲ್ಲ. ದೇವರು ಎಂದಿಗೂ ಮುರಿದ ಮತ್ತು ಪಶ್ಚಾತ್ತಾಪದ ಪಾತ್ರೆಯನ್ನು ತಿರಸ್ಕರಿಸುವುದಿಲ್ಲ. ಆಮೆನ್. ನಿಮ್ಮ ಕುಗ್ಗಿದ ಮನಸ್ಸು ದೇವರ ಉಪಯೋಗಕ್ಕೆ. ಇದು ದೇವರ ಪ್ರಸನ್ನತೆಯನ್ನು ಸೆಳೆಯುತ್ತದೆ. ಯಾವಾಗ ಒಂದು ಮನಸ್ಸು ದೇವರಿಗೋಸ್ಕರ ತನ್ನನ್ನೇ ಕುಗ್ಗಿಸಿಕೊಳ್ಳುತ್ತಾನೆ, ಪ್ರಾಮಾಣಿಕವಾಗಿ ದೇವರಿಗೆ ಮೊರೆ ಇಡುತ್ತಾನೆ, ಕೇವಲ ತಮ್ಮ ಮಾತಿನಿಂದಲ್ಲ, ಆದರೆ ಬಹಳ ಜನರು ತುಂಬ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಅವುಗಳು ಅವರ ತುಟಿ ಮತ್ತು ನಾಲಿಗೆಯ ಒಳಗೆ ಇರುತ್ತವೆ. ಇನ್ನೂ ಕೆಲವು ಪ್ರಾರ್ಥನೆಗಳು ತಮ್ಮ ಸ್ವಂತ ಬುದ್ಧಿಯಿಂದ ಮಾಡುತ್ತಾರೆ. ಆದರೆ ತುಂಬ ಸಲ ಜನರು ತಮ್ಮ ಹೃದಯದಿಂದ ದೇವರನ್ನು ಹುಡುಕುತ್ತಾರೆ. ಹೌದು, ಹೋದ ದಿನಗಳಲ್ಲಿ ನಾವು ಯೆರೆಮೀಯನ ಗ್ರಂಥದಲ್ಲಿ ನೋಡಿದೆವು, ನಿಮ್ಮ ಪೂರ್ಣ ಹೃದಯದಿಂದ ದೇವರನ್ನು ಹುಡುಕಿದರೆ ಖಂಡಿತವಾಗಿಯೂ ನೀವು ಅವರನ್ನು ಕಂಡುಕೊಳ್ಳುತ್ತೀರಿ. ಆಮೆನ್. ಕೆಲವು ವಿಷಯಗಳು, ಘಟನೆಗಳು, ಭಯ, ಅನಿಶ್ಚಿತತೆ, ಹೋರಾಟಗಳು, ವೈಫಲ್ಯಗಳು, ನೋವುಗಳು, ನಿರಾಶೆಗಳು, ವೇದನೆಗಳು, ಸಂಕಟಗಳು, ರೋಗಗಳು ಮನುಷ್ಯನ ಶಕ್ತಿಯನ್ನು ಮುರಿಯುತ್ತವೆ, ತನ್ನ ಸ್ವಾವಲಂಬನೆಯನ್ನು ಮುರಿಯುತ್ತದೆ ಮತ್ತು ಅವರನ್ನು ಪ್ರಾಮಾಣಿಕವಾಗಿ ದೇವರನ್ನು ಹುಡುಕುವಂತೆ ಮಾಡುತ್ತದೆ. ಅಲ್ಲದೆ ಅವರು ದೇವರಿಗೆ, ದೇವರೇ ನೀವಿಲ್ಲದೆ ನಾನು ಅಸಹಾಯಕನೆಂದು ಮೊರೆಯಿಡಲು ಕಲಿಸುತ್ತದೆ. ನಿಮ್ಮ ಸಹಾಯವಿಲ್ಲದೆ ಇವುಗಳ ಮೂಲಕ ಹಾದು ಹೋಗಲಾಗುವುದಿಲ್ಲ. ನನ್ನದೇ ಬಲದಿಂದ ಅಥವಾ ನನ್ನದೇ ಸಾಮರ್ಥ್ಯದಿಂದ ಇದು ಸಾಧ್ಯವಿಲ್ಲ. ನನ್ನಿಂದ ಇದರಿಂದ ದಾಟಿ ಹೋಗಲಾಗುವುದಿಲ್ಲ. ನನ್ನ ಸ್ವಂತ ಶಕ್ತಿಯಿಂದ, ಸಾಮರ್ಥ್ಯದಿಂದ. ದೇವರೇ, ನನಗೆ ನಿಮ್ಮ ಸಹಾಯ ಬೇಕು. ಮನುಷ್ಯನು ಮುರಿದ ಮನಸ್ಸಿನವನಾದ ಸಮಯ. ಆಮೆನ್. ದಾವೀದನು ಹೇಳುತ್ತಾನೆ, ಕೀರ್ತನೆ 66ರಲ್ಲಿ, ನಾನು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು. ಮನುಷ್ಯರು ನನ್ನ ಮೇಲೆಯೇ ಸವಾರಿ ಮಾಡಿದರು, ಆದರೆ ನೀವು ನನ್ನನ್ನು ಶ್ರೀಮಂತ ಸ್ಥಿತಿಗೆ ಪಾರು ಮಾಡಿದ್ದೀರಿ. ಪ್ರತಿಯೊಂದು ಹೋರಾಟಗಳು, ಕಷ್ಟ, ನೋವುಗಳು, ನಿರುತ್ಸಾಹದ ಸಮಯಗಳು ನಿಮ್ಮನ್ನು ನಾಶ ಮಾಡಲು ಅಲ್ಲ, ಬದಲಿಗೆ ದೇವರನ್ನು ನೋಡಲು, ನಿಮ್ಮಿಂದ ನಿಮ್ಮ ದೃಷ್ಟಿಯನ್ನು ದೇವರೆಡೆ ತಿರುಗಿಸಲು, ನಿಮ್ಮ ಸ್ವಾವಲಂಬನೆಯಿಂದ ದೇವರನ್ನು ಆತುಕೊಳ್ಳಲು. ಹೌದು, ದೇವರನ್ನು ಸಂಪೂರ್ಣವಾಗಿ ಹುಡುಕುವ ಸ್ಥಳಕ್ಕೆ ನೀವು ಬರಬೇಕೆಂದು ನಿಮ್ಮ ಸಂಪೂರ್ಣ ಹೃದಯದಿಂದ. ಸರಿಯಲ್ಲವೇ? ಆಮೆನ್. ಹಾಲೆಲೂಯ. ನಿಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ಸಂಯೋಜನೆಗಳು ಒಂದು ಯೋಜನೆಗೆ. ಹೋದ ವಾರದ ದೇವರ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ನೋಡಿದೆವು, ಪೂರ್ವ ನಿಯೋಜಿತ ಋತುಗಳು ಮನುಷ್ಯನ ಜೀವನದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತವೆಂದು. ಪೂರ್ವ ನಿಯೋಜಿತ ಸಂಗತಿಗಳು ದೇವರು ಮನುಷ್ಯನ ಜೀವನದಲ್ಲಿ ನಡೆಯುವಂತೆ ಮಾಡಿ ಅವನನ್ನು ಆ ಸ್ಥಳಕ್ಕೆ ತಲುಪಿಸುತ್ತಾರೆ. ಆಮೆನ್. ತುಂಬ ಸಲ ಜನರು ಕಷ್ಟಗಳಲ್ಲಿ, ನೋವಲ್ಲಿ, ದುಃಖಗಳಲ್ಲಿ ಹಾದು ಹೋಗುವಾಗ ಅವರು ಹೇಳುತ್ತಾರೆ, ಇದು ನನಗೆ ಮಾತ್ರ ಯಾಕೆ? ನಾನೇ ಯಾಕೆ? ದೇವರು ನನ್ನನ್ನು ಪ್ರೀತಿಸುವುದಾದರೆ ನಾನ್ಯಾಕೆ ಈ ಎಲ್ಲ ಸನ್ನಿವೇಶಗಳಲ್ಲಿ ಹಾದು ಹೋಗಬೇಕು? ದೇವರು ನನ್ನ ಪರವಾಗಿದ್ದರೆ ಯಾಕೆ ಹೀಗೆ? ತುಂಬ ಪ್ರಶ್ನೆಗಳು ನಮ್ಮಲ್ಲಿ ಏಳುತ್ತವೆ. ಆದರೆ ಅನೇಕ ಸಲ ನಾವು ತಿಳಿದುಕೊಳ್ಳುವುದಿಲ್ಲ,
ನಾವು ದೇವರನ್ನು ಎದುರುಗೊಳ್ಳಲು ಅವರು ನಮ್ಮನ್ನು ತಯಾರು ಮಾಡುತ್ತಾನೆಂದು. ಯಾಕೋಬನು ಅನುಭವಿಸುವ ಈ ಕಷ್ಟಗಳು, ಹೋರಾಟಗಳು, ಅನಿಶ್ಚಿತತೆ, ವೈಫಲ್ಯಗಳು, ನಿರಾಶೆಗಳು ಅವನು ದೇವರನ್ನು ಎದುರುಗೊಳ್ಳುವಂತೆ ಮಾಡಿತು, ದೇವರನ್ನು ಹುಡುಕುವಂತೆ ಮಾಡಿತು. ಹೌದು, ಅದೊಂದು ಹತಾಶೆಯ ಸನ್ನಿವೇಶವನ್ನು ಉಂಟು ಮಾಡಿತು. ಇದೆಲ್ಲವೂ ಅವನನ್ನು ಒಂದು ಹತಾಶೆಗೆ ಒಳಪಡಿಸಿ ದೇವರನ್ನು ಹುಡುಕುವಂತೆ ಮಾಡಿತು. ದೇವರು ಯಾಕೋಬನ ಬಲವನ್ನು ಮುರಿದರು. ಆದುದರಿಂದ ನೀವು ಎದುರಿಸುವ ಎಲ್ಲ ಸಂಕಷ್ಟಗಳು ನಿಮ್ಮನ್ನು ನಾಶಗೊಳಿಸಲು ಅಲ್ಲ, ಅದರ ಬದಲು ನಿಮ್ಮನ್ನು ಅವರನ್ನು ಹುಡುಕುವ ಸ್ಥಳಕ್ಕೆ ಬರಮಾಡಿಕೊಳ್ಳಲು. ತಿಳಿತಲ್ಲವೇ? ಆಮೇನ್. ಹೌದು, ಮನುಷ್ಯನು ಅನುಭವಿಸುವ ಕೆಲವು ಕಷ್ಟಗಳು ಅವರ ಹಿಡಿತದಲ್ಲಿರುವುದಿಲ್ಲ. ಎಲ್ಲಿಯ ತನಕ ನಮ್ಮ ಹತೋಟಿಯಲ್ಲಿ ಇರುತ್ತವೆಯೋ ಆವರೆಗೆ ನಾವು ಆರಾಮವಾಗಿರುತ್ತೇವೆ, ನಮ್ಮನ್ನೇ ಅವಲಂಬಿಸಿಕೊಂಡಿರುತ್ತೇವೆ. ಆದರೆ ಕೆಲವು ಸಲ ಈ ಹೋರಾಟಗಳು ನಮ್ಮಿಂದ ಸಂಭಾಳಿಸಲು ಸಾಧ್ಯವಿಲ್ಲ. ಅವುಗಳು ನಮ್ಮ ಸಾಮರ್ಥ್ಯದ ಹೊರಗೆ ಇರುತ್ತವೆ. ಆಮೆನ್. ಯಾಕೆಂದರೆ ಈ ಸಮಯದಲ್ಲಿ ನಿಮ್ಮ ದೃಷ್ಟಿಯನ್ನು ನಿಮ್ಮಿಂದ ತೆಗೆದು ಬೇರೊಬ್ಬನಲ್ಲಿ ನೀವು ಇಡಬೇಕೆಂದು. ಹೌದು, ನಿಮ್ಮ ಕಷ್ಟಗಳು, ಹೋರಾಟಗಳು, ದುಃಖಗಳು ದೇವರನ್ನು ಎದುರುಗೊಳ್ಳುವ ವೇದಿಕೆಗಳಾಗಿವೆ. ಪ್ರತಿಯೊಂದು ಯುದ್ಧಗಳು, ಗೋಳಾಟಗಳು, ವೈಫಲ್ಯಗಳು, ನೋವುಗಳು, ನಿರುತ್ಸಾಹತೆ ವೇದಿಕೆಗಳು ದೇವರನ್ನು ಭೇಟಿಯಾಗುವ. ಸರಿಯಲ್ಲವೇ? ಆಮೇನ್. ನಿಮ್ಮ ನೋವನ್ನು ವ್ಯರ್ಥಗೊಳಿಸಬೇಡಿರಿ. ಹೌದು, ನಿಮ್ಮ ನೋವು ನಿಮ್ಮಲ್ಲಿ ಏನಾದರೂ ಪರಿವರ್ತನೆಯನ್ನು, ಬದಲಾವಣೆಯನ್ನು ತರಬಹುದು. ಸರಿಯಲ್ಲವೇ? ನಿಮ್ಮ ಜೊತೆಯವರಲ್ಲಿ ಹೇಳುತ್ತೀರಾ, ನಿಮ್ಮ ನೋವನ್ನು ವ್ಯರ್ಥ ಮಾಡಬೇಡಿರಿ, ನಿಮ್ಮ ನೋವನ್ನು ವ್ಯರ್ಥಗೊಳಿಸಬೇಡಿರಿ. ಹೌದು, ನಿಮ್ಮ ನೋವು ನಿಮ್ಮಲ್ಲಿ ಏನಾದರೂ ಪರಿವರ್ತನೆಯನ್ನು, ಬದಲಾವಣೆಯನ್ನು ತರಬಹುದು. ಇವುಗಳು ನಿಮ್ಮ ವರ್ತನೆ ಮತ್ತು ಮನೋಭಾವವನ್ನು ಬದಲಾಯಿಸುತ್ತವೆ. ಹೌದು, ನೋವುಗಳು ಮನುಷ್ಯನಲ್ಲಿ ಇಂತಹ ಬದಲಾವಣೆಯನ್ನು ತರುತ್ತವೆ. ಆದುದರಿಂದ ನಿಮ್ಮ ನೋವನ್ನು ವ್ಯರ್ಥಗೊಳಿಸಬೇಡಿರಿ. 2 ಸಾಮುವೇಲನು ಅಧ್ಯಾಯ 24 ವಾಕ್ಯ 24. ಅರಸನು ಅರಸನಿಗೆ, ಹಾಗಲ್ಲ, ನಾನು ಅವುಗಳನ್ನು ನಿನ್ನಿಂದ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ. ನನ್ನ ದೇವರಾದ ಯೆಹೋವನಿಗೆ ಉಚಿತವಾಗಿ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಲಾರೆ. ಇಲ್ಲಿ ದಾವೀದನು ಹೇಳುತ್ತಾನೆ. ಈ ಸಂದರ್ಭವನ್ನು ನೋಡುವುದಾದರೆ ದಾವೀದನು ಒಂದು ಯಜ್ಞವೇದಿಯನ್ನು ಕಟ್ಟಲು ಇಚ್ಛಿಸುತ್ತಾನೆ ಮತ್ತು ಆ ವೇದಿಯಲ್ಲಿ ಯಜ್ಞವನ್ನು ಅರ್ಪಿಸಲು ಆಶಿಸುತ್ತಾನೆ. ಆದುದರಿಂದ ಅವನು ಆರೋನನ ಕಣಕ್ಕೆ ಬರುತ್ತಾನೆ ಮತ್ತು ಈ ಮನುಷ್ಯನು ತನ್ನ ಸ್ವಂತ ಇಚ್ಛೆಯಿಂದ ಹೇಳುತ್ತಾನೆ, ಹೋರಿಗಳನ್ನು, ಸೌದೆಗೆ, ಹಂತಿ, ಕುಂಟೆ, ಎತ್ತಿನ ಸಾಮಾನುಗಳನ್ನು ತೆಗೆದುಕೋ ಮತ್ತು ಯಜ್ಞವನ್ನು ಅರ್ಪಿಸು, ನನ್ನ ಕಣವನ್ನು ಉಪಯೋಗಿಸು ಎಂದು ಎಲ್ಲವನ್ನೂ ಉಚಿತವಾಗಿ ನೀಡುತ್ತಾನೆ. ಆದರೆ ದಾವೀದನು ಆರೋನನಿಗೆ ಹೇಳುತ್ತಾನೆ, ನೀನು ಉಚಿತವಾಗಿ ಕೊಟ್ಟದ್ದನ್ನು ನಾನು ಹೇಗೆ ದೇವರಿಗೆ ಯಜ್ಞವಾಗಿ ಅರ್ಪಿಸಲಿ? ನನಗೆ ಏನೂ ಕ್ರಯವಲ್ಲದವನ್ನು, ನನಗೆ ಏನೂ ಬೆಲೆ ತೆತ್ತಲು ಆಗದವುಗಳನ್ನು ನಾನು ಹೇಗೆ ದೇವರಿಗೆ ಅರ್ಪಿಸಲಿ? ನೀವು ಮದುವೆಗಳಿಗೆ ಹೋದರೆ ನೋಡುತ್ತೀರಿ, ಜನರು ದೊಡ್ಡ ದೊಡ್ಡ ಉಡುಗೊರೆಗಳನ್ನು ತರುವುದು. ಅದರಲ್ಲಿ ಒಳಗೆ ಏನೋ ಚಿಕ್ಕ ವಸ್ತು ಇರಬಹುದು. ಸರಿಯಲ್ಲವೇ? ಉಡುಗೊರೆ ದೊಡ್ಡದು ಮತ್ತು ಬೆಲೆ ಚಿಕ್ಕದು, ಆದರೆ ಸುಮ್ಮನೆ ತೋರಿಕೆಗೆ ಆಗಿರುತ್ತದೆ. ಇಲ್ಲಿ ದಾವೀದನು ಹೇಳುತ್ತಾನೆ, ನಾನು ಹೇಗೆ ನನ್ನ ದೇವರಿಗೆ ಅರ್ಪಿಸಲಿ? ಏನೂ ಬೆಲೆ ತೆತ್ತದನ್ನು, ನನಗೆ ಯಾವ ಖರ್ಚು ಇಲ್ಲದದನ್ನು ನಾನು ಹೇಗೆ ನೀಡಲಿ?
ದೇವರಿಗೆ ಅಗ್ಗವಾದುದನ್ನು, ನನಗೆ ಖರ್ಚು ಬೀಳದದನ್ನು, ಯಾವುದೇ ಬೆಲೆ ಇಲ್ಲದದನ್ನು, ನೀವು ದೇವರ ಬಳಿಗೆ ಬರುವಾಗ, ದೇವರಿಗೆ ಏನನ್ನಾದರೂ ನೀಡುವಾಗ ಅದು ನಿಮಗೆ ಬೆಲೆಯುಳ್ಳದಾಗಿರಬೇಕು. ದೇವರ ಸೇವೆ ಮಾಡಲು ನೀವು ಏನಾದರೂ ಬೆಲೆ ತೆರಬೇಕಾಗಿದೆಯಾ? ಅದರಲ್ಲಿ ಬೆಲೆಯು ಒಳಗೊಂಡಿದೆಯೇ? ನಿಮ್ಮ ಕುಟುಂಬ, ಸ್ನೇಹಿತರಿಂದ ನಿರಾಕರಿಸಲ್ಪಟ್ಟಿದ್ದೀರಾ? ಹೌದು. ಹಾಗೆ ಏನಾದರೂ ನಿಮಗೆ ದೇವರ ಸೇವೆ ಮಾಡಲು ಬೆಲೆ ತೆರಬೇಕಾಗಿದೆಯೇ? ಹೌದು. ಬೆಲೆ ತೆತ್ತಿದ್ದೀರಾ ದೇವರ ಸೇವೆ ಮಾಡಲು? ಯಾವಾಗ ನಾನು ಆರಾಮದಲ್ಲಿ ಇದ್ದೇನೆ, ಒಳ್ಳೆಯದೇ ನಡೆಯುತ್ತಿದೆ, ಆದುದರಿಂದ ಮತ್ತು ದೇವರ ಬಗ್ಗೆ ಯೋಚಿಸುವುದು. ಹೌದು, ನನ್ನ ಎಲ್ಲ ಕೆಲಸವನ್ನು ಮುಗಿಸಿ ಮತ್ತು ಸಮಯವು ಉಳಿದರೆ ನಾನು ದೇವರ ಜೊತೆ ಸಮಯವನ್ನು ಕಳೆಯುತ್ತೇನೆ. ಎಲ್ಲ ನನ್ನ ಕಾರ್ಯಗಳು ಮೊದಲು ಮತ್ತು ಕೊನೆಗೆ ದೇವರು. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನನಗೆ ಬೆಲೆ ತೆರೆಯಲ್ಪಡದನ್ನು ನಾನು ದೇವರಿಗೆ ಹೇಗೆ ಅರ್ಪಿಸಲಿ? ಆದುದರಿಂದ ದೇವರ ವಾಕ್ಯದಲ್ಲಿ ದಾವೀದನನ್ನು ಒಬ್ಬರು ದೇವರು ಒಪ್ಪುವ ಮನುಷ್ಯನೆಂದು ಕರೆಯಲ್ಪಟ್ಟಿದ್ದಾನೆ. ಹೌದು, ದೇವರ ವಾಕ್ಯದಲ್ಲಿ ಬೇರೆ ಯಾರನ್ನು ದೇವರು ಒಪ್ಪುವ ಮನುಷ್ಯ, ದೇವರ ಹೃದಯಕ್ಕೆ ಹತ್ತಿರದವನೆಂದು ಕರೆಯಲಿಲ್ಲ. ದಾವೀದನನ್ನು ಮಾತ್ರ ದೇವರು ಒಪ್ಪುವ ಮನುಷ್ಯನೆಂದು ಕರೆಯಲ್ಪಟ್ಟಿದ್ದಾನೆ. ದಾವೀದನು ದೇವರ ಹೃದಯವನ್ನು ತಿಳಿದಿದ್ದ. ದೇವರ ಸ್ವಭಾವದ ಬಗ್ಗೆ ದಾವೀದನು ತಿಳಿದುಕೊಂಡಿದ್ದ. ದೇವರ ಹೃದಯವನ್ನು ಹೇಗೆ ಸರಿಸುವುದೆಂದು ಅವನು ತಿಳಿದಿದ್ದ. ಹೌದು, ದಾವೀದನು ಹೇಳಿದ, ಮುರಿದ ಮನಸ್ಸು ಮತ್ತು ಪಶ್ಚಾತ್ತಾಪಪಟ್ಟ ಹೃದಯವನ್ನು ನೀನು ತಿರಸ್ಕರಿಸುವುದಿಲ್ಲ. ನನಗೆ ವೆಚ್ಚವಾಗದನ್ನು ನಾನು ಹೇಗೆ ನಿನಗೆ ಅರ್ಪಿಸಲಿ? ಸರಿಯಲ್ಲವೇ? ದೇವರ ನಿಯಮ ಮತ್ತು ಕಟ್ಟಳೆಗಳನ್ನು ದಾವೀದನು ತಿಳಿದುಕೊಂಡಿದ್ದ. ಯೋಬನನ್ನು ದೇವರು ಕೇಳುತ್ತಾನೆ, ನಿನಗೆ ಪರಲೋಕದ ಕಟ್ಟಳೆಗಳು ತಿಳಿದಿವೆಯೋ? ಆದರೆ ಇಲ್ಲಿ ದಾವೀದನು ದೇವರ ಹೃದಯವನ್ನು ಹೇಗೆ ಚಲಿಸುವುದೆಂದು ತಿಳಿದಿದ್ದಾನೆ. ಆಮೆನ್. ನೀವು ದೇವರ ಬಳಿಗೆ ಬರುವಾಗ ನಿಮ್ಮ ಯೋಜನೆಗಳನ್ನು, ಮಹತ್ವಾಕಾಂಕ್ಷೆಗಳನ್ನು, ನಿಮ್ಮ ಆಸಕ್ತಿಗಳನ್ನು ಅದೆಲ್ಲವನ್ನು ದೇವರ ಯಜ್ಞವೇದಿಯಲ್ಲಿ ಇಟ್ಟಿದ್ದೀರಾ? ದೇವರು ಕೆಲವು ಸಲ ಹಿಂತಿರುಗಿ ಕೊಡಬಹುದು ಅಥವಾ ಕೊಡದೇ ಇರಬಹುದು. ಇಸಾಕನನ್ನು ಬಲಿಪೀಠದಲ್ಲಿ ಸಮರ್ಪಿಸಲ್ಪಟ್ಟಾಗ ದೇವರು ಅವನನ್ನು ಹಿಂತಿರುಗಿಸಿಕೊಟ್ಟರು. ಆದರೆ ಅನೇಕ ಸಲ ಬಲಿಪೀಠದಲ್ಲಿಟ್ಟ ಅರ್ಪಣೆಗಳು ದಹನ ಬಲಿಯಾಗಿ ಅರ್ಪಿಸಲ್ಪಡುತ್ತವೆ. ಆದುದರಿಂದ ನೀವು ಬಲಿಪೀಠದಲ್ಲಿಟ್ಟ ವಸ್ತುಗಳು ಹಿಂತಿರುಗಿಸಲ್ಪಡುತ್ತವೆ ಎಂದು ನೀವು ಆಶಿಸಲಾಗುವುದಿಲ್ಲ. ದೇವರು ಕೊಟ್ಟರೆ ಸರಿ. ತುಂಬ ವಿಷಯಗಳನ್ನು ನೀವು ದೇವರ ಯಜ್ಞವೇದಿಯಲ್ಲಿ ತರಬೇಕಾಗುತ್ತದೆ. ಒಂದನೆಯದಾಗಿ ಗೆಳೆತನ. ನಿಮ್ಮ ಕುಟುಂಬದವರಾಗಿರಬಹುದು, ನಿಮ್ಮ ಜೀವನದ ಮಹತ್ವಾಕಾಂಕ್ಷೆಗಳಿರಬಹುದು, ನಿಮ್ಮ ಆಸಕ್ತಿಗಳು, ಯೋಜನೆಗಳು, ಇವುಗಳನ್ನು ದೇವರ ಬಲಿಪೀಠದಲ್ಲಿಟ್ಟಿದ್ದೀರಾ? ನೀವು ಬೆಲೆಯನ್ನು ತೆರಲು ತಯಾರಿದ್ದೀರಾ? ಅಥವಾ ನನ್ನ ಎಲ್ಲ ಯೋಜನೆಗಳು ಕೊನೆ ಮುಟ್ಟಿದ ಮೇಲೆ ನಾನು ಬಂದು ನಿಮ್ಮ ಸೇವೆ ಮಾಡುತ್ತೇನೆಂದು ಹೇಳುತ್ತೀರಾ? ಎಲ್ಲವೂ ಸರಿಯಾಗಿ ನನ್ನ ಜೀವನದಲ್ಲಿ ನಡೆದರೆ ಮತ್ತು ಬಂದು ಸೇವೆ ಮಾಡುತ್ತೇನೆ. ಹೀಗೆ ಯಾಕೋಬನು ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದ್ದ. ನೀನು ನನ್ನನ್ನು ತನ್ನ ತಂದೆ ಮನೆಗೆ ಹಿಂತಿರುಗಿಸಿ ತಂದರೆ, ಎಲ್ಲವೂ ನನ್ನಲ್ಲಿ ಒಳ್ಳೆಯದಾಗಿ ನಡೆದರೆ,
ಯಾವುದೇ ಕೇಡುಗಳು ನನಗೆ ಸಂಭವಿಸದಿದ್ದರೆ ನಾನು ನಿನ್ನ ಸೇವೆ ಮಾಡುತ್ತೇನೆ. ಆದರೆ ಅವನ ಹತಾಶೆಯ ಸಮಯದಲ್ಲಿ ಅವನು ದೇವರನ್ನು ಹುಡುಕುತ್ತಾನೆ. ನನ್ನನ್ನು ಅಗಲಬೇಡ, ನನ್ನ ಜೀವನವನ್ನು ಆಶೀರ್ವಾದಿಸದೆ. ಹೌದು, ಎಸೋವನು ಬಂದು ಭೇಟಿಯಾದರೆ ಅವನು ಬದುಕುತ್ತಾನೋ ಇಲ್ಲವೋ ಎಂದು ಖಂಡಿತವಾಗಿ ಅವನಿಗೆ ತಿಳಿದಿರಲಿಲ್ಲ. ಸರಿಯಲ್ಲವೇ? ತುಂಬ ಅಗ್ಗವಾದ ವಸ್ತುಗಳನ್ನು ದೇವರಿಗೆ ಅರ್ಪಿಸುವುದನ್ನು ನಿಲ್ಲಿಸಿ. ಎಲ್ಲವೂ ಮೊದಲು ಮತ್ತು ಕೊನೆಗೆ ದೇವರು. ಪ್ರಾಪಂಚಿಕವಾದದ್ದು ಎಲ್ಲವೂ ಮೊದಲು ಬೇಕು ಮತ್ತು ನಂತರ ದೇವರು. ಇಲ್ಲ, ಹಾಗೆ ನಡೆಯುವುದಿಲ್ಲ. ದೇವರಿಗೆ ಯಾವಾಗಲೂ ಮೊದಲ ಸ್ಥಾನವನ್ನು ನೀಡಬೇಕು. ನೀವು ಅವರನ್ನು ಕಂಡುಕೊಳ್ಳುವುದು ಪೂರ್ಣ ಹೃದಯದಿಂದ ಅವರನ್ನು ಹುಡುಕಿದಾಗಲೇ. ಹೌದು, ಆಮೆನ್. ಕೀರ್ತನೆ 18 ವಾಕ್ಯ 26. ಶುದ್ಧನಿಗೆ ಪರಿಶುದ್ಧನೂ ಮೂರ್ಖನಿಗೆ ವಕ್ರನೂ ಆಗಿರುವಿ. ಆಮೆನ್. ಶುದ್ಧನಿಗೆ ಪರಿಶುದ್ಧನೂ ಮೂರ್ಖನಿಗೆ ವಕ್ರನೂ ಆಗಿರುವಿ. ನೀವು ಮನುಷ್ಯನನ್ನು ಮೂರ್ಖನನ್ನಾಗಿಸಬಹುದು, ಆದರೆ ದೇವರನ್ನು ಮೂರ್ಖನನ್ನಾಗಿಸಲು ಸಾಧ್ಯವಿಲ್ಲ. ಶುದ್ಧನಿಗೆ ಪರಿಶುದ್ಧನೂ ಮೂರ್ಖನಿಗೆ ವಕ್ರನೂ ಆಗಿರುವನು. ಹೌದು. ಪ್ರಕಟಣೆ ಅಧ್ಯಾಯ 3 ವಾಕ್ಯ 18. ನೀನು ಐಶ್ವರ್ಯವಂತನಾಗಲು ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಧರಿಸಿಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಾನು ನಿನಗೆ ಬುದ್ಧಿ ಹೇಳುತ್ತೇನೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾನು ನಿನಗೆ ಬುದ್ಧಿ ಹೇಳುತ್ತೇನೆ. ನನ್ನಿಂದ ಪುಟ ಹಾಕಿದ ಚಿನ್ನವನ್ನು. ಹೌದು, ರಕ್ಷಣೆಯು ಉಚಿತವಾದ ವರವಾಗಿದೆ. ಯಾರಾದರೂ ಯೇಸುವಿನ ನಾಮವನ್ನು ಕರೆಯಲ್ಪಟ್ಟರೆ, ಹೃದಯದಿಂದ ನಂಬಿದರೆ, ದೇವರು ತನಗಾಗಿ ಕ್ರೂಜೆಯಲ್ಲಿ ಸತ್ತಿದ್ದಾರೆಂದು, ಯೇಸುವಿನ ಸಂಪೂರ್ಣಗೊಂಡ ಬಲಿದಾನವನ್ನು ಯಾರು ಸ್ವೀಕರಿಸ್ತಾರೋ, ಯಾರು ಹೇಳುತ್ತಾರೆ, ಪ್ರಭುವೇ, ನನ್ನ ಸ್ಥಾನವನ್ನು ನೀನು ತೆಗೆದುಕೊಂಡು ನನಗಾಗಿ ಪ್ರಾಣ ತ್ಯಾಗ ಮಾಡಿದೆ, ನಿನ್ನ ರಕ್ತವನ್ನು ನನಗಾಗಿ ಸುರಿಸಿದಿ, ಆಗ ಅವನು ರಕ್ಷಣೆಯ ಸ್ಥಾನಕ್ಕೆ ಬರುತ್ತಾನೆ. ರಕ್ಷಣೆಯು ಉಚಿತವಾದ ವರವಾಗಿದೆ. ಆದರೆ ದೇವರ ಸಾಮ್ರಾಜ್ಯಕ್ಕೆ ನಾವು ಬೆಲೆಯನ್ನು ತೆರಬೇಕಾಗುತ್ತದೆ. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾನು ನಿನಗೆ ಬುದ್ಧಿಯನ್ನು ಹೇಳುತ್ತೇನೆ. ನನ್ನಿಂದ ಪುಟ ಹಾಕಿದ ಚಿನ್ನವನ್ನು ಕೊಂಡುಕೊಳ್ಳು, ಯಾಕೆಂದರೆ ನೀನು ಶ್ರೀಮಂತನಾಗಲು. ಹೌದು, ಪ್ರಾಪಂಚಿಕವಾದ ಐಶ್ವರ್ಯ ಉಂಟು ಹಾಗೂ ಆತ್ಮಿಕವಾದ ಐಶ್ವರ್ಯ ಉಂಟು. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಆತ್ಮಿಕವಾದ ಐಶ್ವರ್ಯವನ್ನು, ಆತ್ಮಿಕ ಸಾಮ್ರಾಜ್ಯದ ಬಗ್ಗೆ. ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ ದೇವರ ವಾಕ್ಯ ಹೇಳುತ್ತದೆ ಮನುಷ್ಯನು ಕಟ್ಟುವ ಮನೆಗಳ ಬಗ್ಗೆ. ಹೌದು, ಅಲ್ಲಿ ಉಪಯೋಗಿಸುವ ವಸ್ತುಗಳು ಚಿನ್ನ, ಬೆಳ್ಳಿ, ಮರ, ಕಲ್ಲು, ಹುಲ್ಲು. ಇದು ಆತ್ಮಿಕ ಮನೆಯನ್ನು ಕಟ್ಟಲು ಸರಿ. ಆದರೆ ಇಲ್ಲಿ ಹೇಳುತ್ತದೆ ಚಿನ್ನದ ಬಗ್ಗೆ, ಪುಟಕ್ಕೆ ಹಾಕಿದ ಚಿನ್ನದ ಬಗ್ಗೆ. ಯಾಕೆಂದರೆ ನೀನು ಸಿರಿವಂತನಾಗಲು. ಅದು ಹೇಳುತ್ತದೆ ದೇವರ ಸಾಮ್ರಾಜ್ಯದಲ್ಲಿ ಶ್ರೀಮಂತನಾಗುವುದು. ಮುಂದುವರಿಸುತ್ತಾ ಹೇಳುತ್ತದೆ ವಸ್ತ್ರವನ್ನು ಧರಿಸುವುದು, ನಿಮ್ಮ ಬೆತ್ತಲೆತನವನ್ನು ಮರೆಮಾಚಲು, ಕಣ್ಣು ಕಾಣುವಂತೆ, ಕಣ್ಣಿಗೆ ಅಂಜನವನ್ನು ಕೊಂಡುಕೊಳ್ಳುವಂತೆ. ವಸ್ತುಗಳು ನೀವು ವೆಚ್ಚ ಮಾಡುವಂಥವುಗಳು, ಸರಿಯಲ್ಲವೇ? ಹೌದು, ವಸ್ತುಗಳು ನೀವು ಬೆಲೆಯನ್ನು ತೆರೆಯುವಂಥವುಗಳು. ಇಲ್ಲಿ 5 ಮಂದಿ ಕನ್ಯೆಯರು ಮದುಮಗನನ್ನು ಕಾಯುತ್ತಿರುವವರು. ಅವರ ದೀಪವು ಎಣ್ಣೆ ಇಲ್ಲದೆ ಹಾರು ಹೋಗುತ್ತದೆಂದು ತಿಳಿದಾಗ ಅವರು ಬೇರೆ 5 ಕನ್ಯೆಯರಲ್ಲಿ ಎಣ್ಣೆಯನ್ನು ಕೇಳುತ್ತಾರೆ.
ಆವಾಗ ಅವರು ಏನು ಹೇಳುತ್ತಾರೆ? ಹೋಗಿ ಖರೀದಿಸಿರಿ. ಹೌದು, ಹೋಗಿ ಖರೀದಿಸಿರಿ. ಇಲ್ಲಿ ಎಣ್ಣೆಗೆ ನೀವು ಬೆಲೆಯನ್ನು ನೀಡಬೇಕಾಗುತ್ತದೆ. ಅಭಿಷೇಕವು ಮನುಷ್ಯನ ರಕ್ತ ಮಾಂಸದ ಮೇಲೆ ಬರುವುದಿಲ್ಲ, ಇದು ಮನುಷ್ಯನ ಗಾಯಗಳ ಮೇಲೆ ಬರುತ್ತದೆ. ನಿಮಗೆ ಅರ್ಥವಾಗ್ತದಲ್ಲವೇ? ಹೌದು, ಅಭಿಷೇಕವು ಮನುಷ್ಯನ ಗಾಯಗಳ ಮೇಲೆ ಮಾತ್ರ ಬರುತ್ತದೆ. ನೀವು ಶಿಲುಬೆಯನ್ನು ತಪ್ಪಿಸಿಕೊಂಡು ಸಿಂಹಾಸನದ ಬಳಿ ಹೋಗಲಾಗುವುದಿಲ್ಲ. ಶಿಲುಬೆಯ ಮುಖಾಂತರವೇ ಸಿಂಹಾಸನಕ್ಕೆ ದಾರಿ. ಹೌದು, ಅದರಲ್ಲಿ ನೋವು, ಖರ್ಚು, ವೆಚ್ಚ ಸೇರಿಕೊಂಡಿದೆ. ಯಾರಿಗೆ ಆ ಆನಂದಕ್ಕೆ ಕರೆಯಲ್ಪಟ್ಟಿದ್ದಾರೋ ಅವರು ಆ ನೋವನ್ನು, ವೆಚ್ಚವನ್ನು ಸಹಿಸಿಕೊಳ್ಳುತ್ತಾರೆ. ಆಮೆನ್. ಹಾಲೆಲೂಯ. ನಿಮ್ಮ ಮತ್ತು ಸಿಂಹಾಸನದ ನಡುವೆ ಶಿಲುಬೆಯೂ ಇದೆ. ಹೌದು, ನೋವಿನ ಸ್ಥಳ, ಸ್ವಯಂ ಮರಣದ ಸ್ಥಳ. ಆಮೆನ್. ನೀವು ಶಿಲುಬೆಯನ್ನು ತಪ್ಪಿಸಿಕೊಂಡು ಹಾರಿ ಸಿಂಹಾಸನದಲ್ಲಿ ಕೂರಲು ಸಾಧ್ಯವಿಲ್ಲ. ಅನೇಕ ಸಲ ಸೈತಾನನು ಅಂಥ ದಾರಿಗಳನ್ನು ತೋರಿಸುತ್ತಾನೆ. ಅವನು ಯೇಸುವಿಗೂ ಬಂದು ಹೇಳಿದ, ನೀನು ನನಗೆ ನಮಸ್ಕರಿಸಿದರೆ ನಿನಗೆ ಸಿಂಹಾಸನವನ್ನು ಕೊಡುತ್ತೇನೆಂದು, ನೀನು ಶಿಲುಬೆಯನ್ನು ತಪ್ಪಿಸಿಕೊಳ್ಳಬಹುದೆಂದು. ಆಮೆನ್. ಆದರೆ ಯೇಸು ಪುನರುಜ್ಜೀವನಗೊಂಡು ಬಂದು ತೋರಿಸಿದರು. ನೋಡಿ ನನ್ನ ಗಾಯಗಳನ್ನು, ಹೌದು ನೋಡಿ ನನ್ನ ಗಾಯಗಳನ್ನು, ಬಂದು ಮುಟ್ಟಿ ನೋಡಿರಿ. ಹೌದು, ಅಭಿಷೇಕ ಬರುವ ಗಾಯಗಳು. ನಾನು ಹೇಳಿದ್ದು ನೀವು ಅರ್ಥ ಮಾಡಿಕೊಳ್ಳುತ್ತೀರಲ್ಲವೇ? ಆಮೆನ್. ಗಲಾತ್ಯದವರಿಗೆ 6ನೇ ಅಧ್ಯಾಯ 17ನೇ ವಾಕ್ಯ. ಇನ್ನು ಮೇಲೆ ಯಾರೂ ನನಗೆ ತೊಂದರೆಪಡಿಸಬಾರದು. ನನ್ನ ದೇಹದಲ್ಲಿ ಯೇಸು ಕ್ರಿಸ್ತನ ಗುರುತುಗಳನ್ನು ಮುದ್ರಿಸಿಕೊಂಡಿದ್ದೇನೆ. ಹೌದು, ಪೌಲನು ಹೇಳುತ್ತಾನೆ, ಇನ್ನು ಮೇಲೆ ಯಾರೂ ನನ್ನನ್ನು ತೊಂದರೆ ಪಡಿಸಬಾರದು. ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ, ಮುದ್ರೆಗಳು. ಕೆಲವು ಭಾಷಾಂತರಗಳಲ್ಲಿ ಗಾಯಗಳೆಂದು ಬರೆಯಲ್ಪಟ್ಟಿದೆ. ತನ್ನ ಪ್ರಭು ಯೇಸುವಿನ ಗಾಯಗಳು, ನೋವುಗಳು ನಾನು ಅವರಿಗೋಸ್ಕರ ಸಹಿಸಿಕೊಂಡದವುಗಳು. ಗಾಯಗಳು ತೋರಿಸ್ತವೆ ನಾನು ಯೇಸುವಿಗೋಸ್ಕರ ತೆತ್ತ ಬೆಲೆಯನ್ನು. ಹೌದು, ನಾನು ನನ್ನ ದೇಹದಲ್ಲಿ ಯೇಸುವಿನ ಗಾಯಗಳನ್ನು ಹೊತ್ತಿಕೊಂಡಿದ್ದೇನೆ. ಅವರ ಸೇವೆ ಮಾಡುವುದಕ್ಕೋಸ್ಕರ ನನ್ನ ದೇಹದಲ್ಲಿ ಹೊತ್ತುಕೊಂಡಿದ್ದೇನೆ. ಆಮೆನ್. ಆದುದರಿಂದ ಯಾರೂ ನನಗೆ ತೊಂದರೆ ಕೊಡಬೇಡಿರಿ, ಯಾಕೆಂದರೆ ನಾನು ಬೆಲೆಯನ್ನು ತೆತ್ತಿದ್ದೇನೆ. ಸರಿ, ನಾನು ಶಿಲುಬೆಯನ್ನು ತಪ್ಪಿಸಿಕೊಳ್ಳಲಿಲ್ಲ, ಅದರ ಮೂಲಕ ಹಾದುಕೊಂಡು ಬಂದಿದ್ದೇನೆ. ನಾನು ವೆಚ್ಚವನ್ನು ಭರಿಸಿದ್ದೇನೆ. ಹೌದು, ಪೌಲನು ಹೇಳುತ್ತಾನೆ, ನಾನು ನನ್ನ ದೇಹದಲ್ಲಿ ನೋವನ್ನು ಅನುಭವಿಸ್ತೇನೆ ಮತ್ತು ಅದು ನಾನು ಯೇಸುವಿನ ಸೇವೆ ಮಾಡಲು ತೆತ್ತ ಬೆಲೆಯಾಗಿದೆ. ಸರಿಯಲ್ಲವೇ? ನಿಮ್ಮ ನೋವುಗಳು, ತೊಂದರೆಗಳು, ವೈಫಲ್ಯಗಳು, ಹೋರಾಟಗಳು, ನಿರಾಶೆಗಳು ನಿಮ್ಮಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ತಂದಿದೆ. ಅದೇನೆಂದರೆ ದೇವರನ್ನು ಹುಡುಕುವಂತೆ ಮಾಡಿದೆ. ನಿಮ್ಮ ಸ್ವಾವಲಂಬನೆಯು ಕೊನೆಗೊಂಡಿದೆ. ನಿಮ್ಮ ತಿಳುವಳಿಕೆಗೆ ಬಂದಿದೆ, ಇದನ್ನು ನನ್ನಿಂದ ಮಾಡಲು ಸಾಧ್ಯವಿಲ್ಲ. ನಾನು ಸುಂದರವಾದ ವ್ಯಕ್ತಿ, ನನಗೆ ಒಳ್ಳೆಯ ಉದ್ಯೋಗ ಸಿಗುತ್ತದೆ ಅಥವಾ ನನಗೆ ಒಳ್ಳೆಯ ಜೀವನ ಸಂಗಾತಿ ದೊರಕುತ್ತಾಳೆ. ಆದರೆ ಅವನು ಹುಡುಕುವಾಗ ಅವನಿಗೆ ದೊರಕುವುದಿಲ್ಲ. ಅವನು ಹೇಳುತ್ತಾನೆ, ಎಲ್ಲ ಒಳ್ಳೆಯ ಹಾಗೂ ಸಂಪೂರ್ಣ ವರಗಳು ನಿನ್ನಿಂದ ಬರುತ್ತವೆ ಎಂದು ಗೊತ್ತು, ಆದರೆ ಇದನ್ನು ನಾನು ಸಂಪಾದಿಸಿದೆನು. ಅವನು ಅಂತಹ ಯಾವ ಒಳ್ಳೆಯ ವರಗಳನ್ನು ಪಡೆದಿರುವುದಿಲ್ಲ. ಈಗ ದೇವರ ಕಡೆಗೆ ತಿರುಗಿ ಹೇಳುತ್ತಾನೆ, ದೇವರೇ, ನಾನು ನಿಮ್ಮ ವಾಕ್ಯವನ್ನು ನಂಬುತ್ತೇನೆ. ನೀವು ನನಗೆ ಸಹಾಯ ಮಾಡದೇ ಇದ್ದರೆ ನನಗೆ ಏನೂ ಲಭಿಸುವುದಿಲ್ಲ. ಯಾಕೆಂದರೆ ಪ್ರತಿಯೊಂದು ಒಳ್ಳೆಯ ಮತ್ತು ಸಂಪೂರ್ಣವಾದ ಆಶೀರ್ವಾದಗಳು ನಿಮ್ಮಿಂದಲೇ ಬರುತ್ತವೆ.
ನನ್ನ ಶಿಕ್ಷಣ, ನನ್ನ ರೂಪ, ನನ್ನ ಮನಸ್ಸಿನ ಸಾಮರ್ಥ್ಯ, ನನ್ನ ಬುದ್ಧಿಶಕ್ತಿ ಇದು ಯಾವುದೂ ಅದನ್ನು ತರಲು ಸಾಧ್ಯವಿಲ್ಲ. ಹೌದು ದೇವರೇ, ನೀನೇ ಏನಾದರೂ ಮಾಡಬೇಕು. ಇಲ್ಲಿ ಅವನು ಮುರಿದ ಮನಸ್ಸಿನವನಾಗಿದ್ದಾನೆ ಮತ್ತು ಈಗ ಅವನ ತಿಳುವಳಿಕೆಗೆ ಬಂದದೆ ದೇವರೇ ಏನಾದರೂ ಮಾಡಬೇಕೆಂದು. ಅಲ್ಲಿಯ ತನಕ ನನ್ನಿಂದ ಸಾಧ್ಯ, ನಾನು ಅರ್ಹನು, ನನಗೆ ಯೋಗ್ಯತೆ ಇದೆ ಎಂದು ತಿಳಿದುಕೊಂಡಿದ್ದ. ಆಮೇನ್. ಆದಿಕಾಂಡ ಅಧ್ಯಾಯ 32ಕ್ಕೆ ಪುನಃ ಹೋಗುವ. ಯಾಕೋಬನ ಹತ್ತಿರ ತಿರುಗಿ ಬರುವ. ಯಾಕೋಬನು ಎಲ್ಲರನ್ನೂ ಕಳಿಸಿದ ಮೇಲೆ 2 ಭಾಗಗಳನ್ನಾಗಿ ತನ್ನ ಸಂಪತ್ತನ್ನು ವಿಭಾಗಿಸಿ ಕಳುಹಿಸ್ತಾನೆ. ತನ್ನ ಮಕ್ಕಳನ್ನು ಕಳಿಸಿಕೊಡುತ್ತಾನೆ. ಒಂಟೆಗಳನ್ನು 2 ಭಾಗ ಮಾಡಿಸ್ತಾನೆ. ಕತ್ತೆಗಳನ್ನು, ಕುರಿಗಳನ್ನು ಎಲ್ಲವನ್ನೂ ಕಳುಹಿಸಿ ಅವುಗಳ ನಡುವೆ ಅಂತರವನ್ನು ಇಡುತ್ತಾನೆ. ಪ್ರತಿಯೊಂದು ಗುಂಪಲ್ಲೂ ದೂತರನ್ನು ಕಳುಹಿಸ್ತಾನೆ. ಅವರಿಗೆ ಹೇಳಿಕೊಡುತ್ತಾನೆ, ನಮ್ಮ ಯಜಮಾನನು ಹಿಂದಿನಿಂದ ತನ್ನ ಅಣ್ಣ ಎಸೋವನನ್ನು ಭೇಟಿಯಾಗಲು ಬರುತ್ತಾನೆಂದು. ದೇವರ ವಾಕ್ಯವು ಮುಂದುವರಿಸುತ್ತಾ ಹೇಳುತ್ತದೆ. ವಾಕ್ಯ 24ರಲ್ಲಿ ತನ್ನಲ್ಲಿದ್ದೆಲ್ಲವನ್ನು ಕಳುಹಿಸ್ತಾನೆ. ತನ್ನ ಎಲ್ಲ ಹೆಂಡತಿಯರನ್ನು ಕಳಿಸ್ತಾನೆ, ಮಕ್ಕಳನ್ನು ಕಳಿಸ್ತಾನೆ, ಸಂಪತ್ತನ್ನು ಕಳಿಸಿಕೊಡುತ್ತಾನೆ. ಹೀಗೆ ಎಲ್ಲವೂ ಕಳಿಸಿಕೊಟ್ಟು ಆಯಿತು. ಈಗ ಕೊನೆಗೆ ಅವನು ಒಬ್ಬನೇ ಉಳಿದ. ಆದಿಕಾಂಡ ಅಧ್ಯಾಯ 32 ವಾಕ್ಯ 24. ಯಾಕೋಬನು ಒಂಟಿಯಾಗಿ ಹಿಂದೆ ನಿಂತಿರಲು ಯಾರೊಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಮನುಷ್ಯನು ಒಬ್ಬಂಟಿಗನಾಗುವವರೆಗೆ. ಇಲ್ಲಿ ಯಾಕೋಬನು ಮಲ್ಲಯುದ್ಧ ಮಾಡಿದ್ದು ದೇವರ ಜೊತೆಗೆ. ಎಲ್ಲಿಯ ತನಕ ನೀವು ಜನರ ನಡುವೆ ಇರುತ್ತೀರೋ, ನಿಮ್ಮ ಪ್ರೀತಿ ಪಾತ್ರರ ನಡುವೆ ಇರುತ್ತೀರೋ, ನಿಮ್ಮ ಸ್ನೇಹಿತರು ಜೊತೆಗೆ ಇರುವಾಗ ನೀವು ದೇವರನ್ನು ಎದುರುಗೊಳ್ಳಲು ಭೇಟಿಯಾಗಲು ಸಾಧ್ಯವಿಲ್ಲ. ಸರಿಯಲ್ಲವೇ? ಎಲ್ಲಿಯ ತನಕ ನೀವು ಗುಂಪಲ್ಲಿ ಇರುತ್ತೀರಿ, ಸ್ನೇಹಿತರ ಜೊತೆ, ಗೆಳೆಯರ ಜೊತೆ ಇರುತ್ತೀರಿ, ಜನರು ನಿಮ್ಮನ್ನು ಸುತ್ತುವರಿದುಕೊಂಡು ಇದ್ದರೆ ನೀವು ದೇವರನ್ನು ಎದುರುಗೊಳ್ಳಲು ಸಾಧ್ಯವಿಲ್ಲ. ಯಾಕೋಬನು ಎಲ್ಲವನ್ನೂ ಹೋಗಲು ಬಿಟ್ಟು ಬಿಡುತ್ತಾನೆ. ಮಕ್ಕಳನ್ನು ಕಳಿಸಿದ, ಹೆಂಡತಿಯರನ್ನು ಕಳಿಸಿದ, ಸಂಪತ್ತನ್ನು ವಿಭಾಗಿಸಿ ಕಳಿಸಿದ, ಒಂಟೆ, ಕತ್ತೆ, ಕುರಿಗಳು ಎಲ್ಲವನ್ನೂ ಕಳಿಸಿ ಒಬ್ಬಂಟಿಗನಾದ. ದೇವರನ್ನು ಎದುರುಗೊಳ್ಳಲು ನೀವು ಒಬ್ಬಂಟಿಗರಾಗಿರುವುದು ತುಂಬ ಅಗತ್ಯ. ಯಾವಾಗ ನಿಮ್ಮ ಕುಟುಂಬ, ಸ್ನೇಹಿತರು, ಬಂಧು ಬಳಗದ ಜೊತೆ ಇರುತ್ತೀರೋ ನೀವು ದೇವರನ್ನು ಎದುರುಗೊಳ್ಳಲು ಸಾಧ್ಯವಿಲ್ಲ. ಹೌದು, ಯಾಕೋಬನು ಒಬ್ಬಂಟಿಗನಾದ ನಂತರ ದೇವರನ್ನು ಮುಖಾಮುಖಿ ಭೇಟಿಯಾದ. ಹೌದು, ನಿಮ್ಮ ಜೊತೆಯಲ್ಲಿರುವವರೇ, ನಿಮ್ಮನ್ನು ಸುತ್ತುವರಿಸಿಕೊಂಡಿರುವವರೇ ದೇವರನ್ನು ಮುಖಾಮುಖಿಯಾಗಿ ಭೇಟಿಯಾಗುವುದನ್ನು ತಪ್ಪಿಸಬಹುದು. ನೀವು ಆತುಕೊಂಡಿರುವ, ಅವಲಂಬಿಸಿರುವ, ಭಾವನಾತ್ಮಕವಾಗಿ ಜೊತೆಗಿರುವ ಜನರೇ ದೇವರನ್ನು ಎದುರುಗೊಳ್ಳುವುದನ್ನು ತಪ್ಪಿಸುವ ಸಾಧನಗಳಾಗಿರಬಹುದು. ಭಾವನಾತ್ಮಕವಾಗಿ ಅವಲಂಬಿತರಾದವರು ಯಾರಲ್ಲಿ ಆರಾಮತೆಯನ್ನು ಕಂಡುಕೊಳ್ಳುವಿರೋ ಅವರೇ ದೇವರನ್ನು ಎದುರುಗೊಳ್ಳಲು ತಪ್ಪಿಸುವ ನಿಜವಾದ ಸಾಧನೆಗಳು, ಪಾತ್ರಗಳು ಆಗಿರುತ್ತವೆ. ಜನರು ನೀವು ಒಬ್ಬಂಟಿಗರಾಗಿರುವುದನ್ನು ಇಚ್ಛಿಸುವುದಿಲ್ಲ. ಯಾಕೋಬನು ಒಬ್ಬಂಟಿಗನಾಗುವ ಸ್ಥಳಕ್ಕೆ ಬರಬೇಕಾಯಿತು. ಕೆಲವೊಮ್ಮೆ ನಿಮಗೆ ಆಶ್ಚರ್ಯವಾಗಬಹುದು, ಜನರು ಯಾಕೆ ನಿಮ್ಮನ್ನು ಮೊದಲಿನಂತೆ ಕಾಳಜಿ ವಹಿಸುವುದಿಲ್ಲ, ಆಧರಿಸುವುದಿಲ್ಲ, ಅಥವಾ ಭಾವನಾತ್ಮಕವಾಗಿ ಬೆಂಬಲಿಸುವುದಿಲ್ಲ, ಧೈರ್ಯ ತುಂಬುವುದಿಲ್ಲ, ಪ್ರೋತ್ಸಾಹಿಸುವುದಿಲ್ಲ. ಆವಾಗ ನೀವು ಜನರಲ್ಲಿ ನಿರಾಶೆಗೊಳ್ಳುತ್ತೀರಿ. ಇಂಥ ಅನುಭವಗಳು ನಿಮಗೆ ಆಗಿವೆಯಾ? ನೀವು ಅಂಥ ಅನುಭವವನ್ನು ಅನುಭವಿಸಲೇಬೇಕು. ಇಸ್ರಾಯೇಲರು ಇಂಥ
40 ಸ್ಥಳಗಳಿಗೆ ಹೋದರು. ಸರಿಯಲ್ಲವೇ? ಆಮೇನ್. ಇಸ್ರಾಯೇಲರು ಇಂಥ 40 ಸ್ಥಳಗಳಿಗೆ ಹೋಗಿ ಬೇರೆ ಬೇರೆ ಅನುಭವವನ್ನು ಪಡೆದರು. ಎಲ್ಲ ಕಡೆ ಒಂದೇ ಅನುಭವವಾಗಿರಲಿಲ್ಲ. ಹೌದು, ಮಾರ ಎಂಬ ಸ್ಥಳದಲ್ಲಿ ಅವರು ಕಹಿ ಅನುಭವವನ್ನು ಪಡೆದರು. ಅವರ ಸುತ್ತಲೂ ಕಹಿಯಾದ ವಾತಾವರಣವಿತ್ತು. ಸರಿಯಲ್ಲವೇ? ಆ ಕಹಿ ಅನುಭವದಲ್ಲಿ ಅವರು ದೇವರನ್ನು ಹುಡುಕಬೇಕಾಯಿತು. ಅವರು ಆ ನೀರನ್ನು ಕುಡಿಯಲು ಅಸಾಧ್ಯವಾಗಿತ್ತು. ಹೌದು, ಹಾಗೆಯೇ ನೀವು ಸಹ ನಿಮ್ಮ ಜೀವನದಲ್ಲಿ ಕಹಿಯಾದ ಅನುಭವಗಳನ್ನು ಅನುಭವಿಸಬೇಕು. ಪ್ರತ್ಯೇಕವಾಗಿ ನೀವು ಪ್ರೀತಿಸಿದವರಿಂದ, ನಿಮಗೆ ತುಂಬ ಸಮೀಪವಿರುವವರಿಂದ ಅವರು ನಿಮ್ಮನ್ನು ನಿರಾಕರಿಸಬಹುದು. ನೀವು ನೋವಲ್ಲಿ ಹಾದು ಹೋಗಬೇಕಾಗಬಹುದು. ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೆಂದು ನೀವು ಭಾವಿಸಬಹುದು. ದೇವರು ಇದಕ್ಕೆಲ್ಲ ಕಾರಣರಾಗಿರುತ್ತಾರೆ. ಯಾಕೆಂದರೆ ನೀವು ಬಾಳಲ್ಲಿ ಒಬ್ಬಂಟಿಗರಾಗಬೇಕು ಮತ್ತು ಅವರನ್ನು ಮುಖಾಮುಖಿ ಹುಡುಕಬೇಕು. ಆದುದರಿಂದ ನಿಮ್ಮ ನೋವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ನಿಮ್ಮ ನೋವು ನಿಮ್ಮಲ್ಲಿ ಬದಲಾವಣೆಯನ್ನು ತರಬಹುದು. ಹೌದು, ಈ ನೋವುಗಳು ನಿಮ್ಮನ್ನು ಶ್ರೀಮಂತ ಅಥವಾ ಸುಸ್ಥಿತಿಗೆ ತರಬಹುದು. ಆಮೇನ್. ನಿಮ್ಮ ನೋವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ನಿಮ್ಮೊಳಗೆ ಬದಲಾವಣೆಯನ್ನು ತಂದು ನಿಮಗೆ ಆಶೀರ್ವಾದವನ್ನು ತರಬಹುದು. ನೀವು ದೇವರ ಕರುಣೆಯನ್ನು ಅನುಭವಿಸಬೇಕಾದರೆ ನೀವು ನಿಮ್ಮನ್ನು ಅವಲಂಬಿತರಾಗಿರಬಾರದು. ಯಾವಾಗ ನಿಮ್ಮ ಬಲವು ಕುಂದುತ್ತದೆ, ಯಾವಾಗ ನಿಮ್ಮ ಜ್ಞಾನವು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವುದಿಲ್ಲ, ನಿಮ್ಮ ಸನ್ನಿವೇಶಗಳು ನಿಮ್ಮ ಕೈ ತಪ್ಪಿದಾಗ, ಅದಾಗಿರಬಹುದು ನಿಮ್ಮ ಐಶ್ವರ್ಯ, ಆರೋಗ್ಯ, ಸಂಬಂಧಗಳು, ಬೇರೆ ಯಾವ ಸನ್ನಿವೇಶಗಳಾಗಿರಬಹುದು. ನಿಮ್ಮನ್ನೇ ನೀವು ಅವಲಂಬಿತರಾಗಿರಲು ಸಾಧ್ಯವಿಲ್ಲದ ವೇಳೆ, ಹೌದು, ಆವಾಗ ಮಾತ್ರ ನೀವು ದೇವರನ್ನು ಹುಡುಕುತ್ತೀರಿ. ಆವಾಗ ಮಾತ್ರ ಅವರ ಕರುಣೆಯನ್ನು ಹುಡುಕುವ ಪಾತ್ರೆಯಾಗುತ್ತೀರಿ. ಅನೇಕ ಸಲ ನಾವು ಭಾವಿಸುತ್ತೇವೆ ಕರುಣೆಯು ಪಾಪಿಗಳಿಗೆ ಮಾತ್ರವೆಂದು. ಆದರೆ ಕರುಣೆ ಎಂಬ ಸ್ಥಳವು ದೇವರು ಮನುಷ್ಯನನ್ನು ಭೇಟಿಯಾಗುವ ಸ್ಥಳ. ಹೋದ ವಾರದಲ್ಲಿ ನಾವು ವಿಮೋಚನಕಾಂಡ ಅಧ್ಯಾಯ 25 ವಾಕ್ಯ 22ರಲ್ಲಿ ನೋಡಿದ್ದೇವೆ. ಎಲ್ಲಿ ದೇವರು ನಿನ್ನನ್ನು ಭೇಟಿಯಾಗುತ್ತಾರೆ? ಕರುಣೆಯ ಸಿಂಹಾಸನದ ಮೇಲೆ. ಹೌದು, ಹಳೆ ಒಡಂಬಡಿಕೆಯ ಕಾಲದಲ್ಲಿ ಕರುಣೆಯ ಸಿಂಹಾಸನದ ಮೇಲೆ ದೇವರು ಜನರನ್ನು ಭೇಟಿಯಾಗುತ್ತಿದ್ದರು. ದೇವರ ದಯೆ ಮಾತ್ರ ಮನುಷ್ಯನು ದೇವರನ್ನು ಭೇಟಿಯಾಗಲು ಕಾರಣವಾಗಿದೆ. ಹೌದು, ಮನುಷ್ಯನು ಏನೂ ಅಲ್ಲ ಅಥವಾ ಯಾವುದರಲ್ಲಿಯೂ ಮನುಷ್ಯನು ಯೋಗ್ಯನಲ್ಲ ದೇವರು ಅವನ ಹಿಂದೆ ಬರಲು. ಆದರೆ ಅವನ ಪ್ರೀತಿ ಮತ್ತು ಕರುಣೆ ಮಾತ್ರ ಇದಕ್ಕೆ ಕಾರಣ. ಸರಿಯಲ್ಲವೇ? ಆಮೇನ್. ಮನುಷ್ಯನು ಮಾತ್ರ ಸೊಬಗು, ಭೌತಿಕ ಸಾಮರ್ಥ್ಯವನ್ನು ನೋಡುತ್ತಾನೆ. ಮನುಷ್ಯನು ಹೊರಗಿನ ಸೌಂದರ್ಯಕ್ಕೆ ಮಾರು ಹೋಗುತ್ತಾನೆ. ಆದರೆ ದೇವರು ನಿಮ್ಮ ಹೊರಗಿನ ಸೌಂದರ್ಯಕ್ಕೆ, ಜಾಣತನಕ್ಕೆ, ಬುದ್ಧಿವಂತಿಕೆಗೆ, ಮಾತನಾಡುವ ಕಲೆಗೆ ಪ್ರಭಾವಿತರಾಗಿರುವುದಿಲ್ಲ. ಹೌದು, ಅವನು ಸ್ಪರ್ಶಿಸುವುದು ನಿಮ್ಮ ಹೃದಯ ಮಾತ್ರ. ಒಂದು ಕುಗ್ಗಿದ ಮನಸ್ಸು ಮತ್ತು ಪಶ್ಚಾತ್ತಾಪದಿಂದ ಜಜ್ಜಿಹೋದ ಮನಸ್ಸನ್ನು ಅವನು ತಿರಸ್ಕರಿಸುವುದಿಲ್ಲ. ಹೌದು, ದೇವರು ನಿಮ್ಮನ್ನು ಧಿಕ್ಕರಿಸುವುದಿಲ್ಲ. ನಿಜವಾಗಿ ಆತ್ಮಿಕ ಸಾಮ್ರಾಜ್ಯದಲ್ಲಿ ಒಂದು ಕುಗ್ಗಿದ ಮನಸ್ಸು ಖಂಡಿತವಾಗಿ ದೇವರನ್ನು ಮುಟ್ಟುತ್ತದೆ. ಮುರಿದ ಹೃದಯ, ಪಶ್ಚಾತ್ತಾಪಗೊಂಡ ಮನಸ್ಸು ಅವನನ್ನು ಹುಡುಕುತ್ತದೆ. ಸರಿಯಲ್ಲವೇ? ಹೌದು, ನೀವು ಒಬ್ಬಂಟಿಗರಾಗಿರುವ ಸಮಯ
ದೇವರನ್ನು ಎದುರುಗೊಳ್ಳುವ ಸಮಯ. ಯಾಕೋಬನು ಎಲ್ಲವೂ ತನಗೆ ವಿರುದ್ಧವಾಗಿರುವ ಸಮಯಕ್ಕೆ ಬಂದನು. ತನ್ನ ಅಣ್ಣನೂ ವಿರೋಧವಾಗಿದ್ದಾನೆ, ತನ್ನ ಮಾವನೂ ವಿರೋಧವಾಗಿದ್ದಾನೆ, ಎಲ್ಲವೂ ಅವನಿಗೆ ವಿರೋಧವಾಗಿದೆ. ಹೌದು, ಅವನು ಭಯದಿಂದ ಓಡುತ್ತಿದ್ದ. ಆದರೆ ಆ ಭಯದ ಸಮಯದಲ್ಲಿ ಅವನು ದೇವರೊಡನೆ ಮುಖಾಮುಖಿಯಾಗುತ್ತಾನೆ. ಆ ಯಾತನೆಯಲ್ಲಿ ಅವನು ದೇವರನ್ನು ಹುಡುಕಿದ. ಅವನ ಒಬ್ಬಂಟಿತನ ಅವನಿಗೆ ದೇವರನ್ನು ಹುಡುಕುವಂತೆ ಮಾಡಿತ್ತು. ಹೌದು, ಸ್ಥಳವು, ಆ ಸಮಯವು ಅವನಿಗೆ ದೇವರನ್ನು ಎದುರುಗೊಳ್ಳುವಂತೆ ಮಾಡಿತು. ಆದುದರಿಂದ ನಿಮ್ಮ ನೋವನ್ನು, ಒಬ್ಬಂಟಿತನವನ್ನು, ಹೋರಾಟಗಳನ್ನು ಅವುಗಳು ಮೊದಲೇ ನಿಶ್ಚಿತಗೊಂಡ ವಿಷಯಗಳು. ನೀವು ದೇವರನ್ನು ಮುಖಾಮುಖಿ ಎದುರುಗೊಳ್ಳಲು. ಆಮೆನ್. ಪ್ರಸಂಗಿ ಅಧ್ಯಾಯ 9 ವಾಕ್ಯ 11. ನಾನು ಲೋಕದಲ್ಲಿ ತಿರುಗಿ ದೃಷ್ಟಿಸಲು ವೇಗಿಗಳಿಗೆ ಓಟದಲ್ಲಿ ಗೆಲುವಿಲ್ಲ, ಬಲಿಷ್ಠರಿಗೆ ಯುದ್ಧದಲ್ಲಿ ಜಯವಿಲ್ಲ. ಜ್ಞಾನಿಗಳಿಗೆ ಅನ್ನ ಸಿಕ್ಕದು, ವಿವೇಕಿಗಳಿಗೆ ಧನ ಲಭಿಸದು, ಪ್ರವೀಣರಿಗೆ ದಯೆ ದೊರಕದು. ಕಾಲವು ಗತಿಯು ಅವರೆಲ್ಲರಿಗೆ ಸಂಭವಿಸುತ್ತದೆ. ಹೌದು, ವೇಗಿಗಳಿಗೆ ಓಟದಲ್ಲಿ ಗೆಲುವಿಲ್ಲ, ಬಲಿಷ್ಠರಿಗೆ ಯುದ್ಧದಲ್ಲಿ ಜಯವಾಗದು, ಜ್ಞಾನಿಗಳಿಗೆ ಅನ್ನ ಸಿಕ್ಕದು, ವಿವೇಕಿಗಳಿಗೆ ಧನ ಲಭಿಸದು ಮತ್ತು ಪ್ರವೀಣರಿಗೆ ದಯೆ ದೊರೆಯದು. ಹೌದು, ದೇವರ ಕರುಣೆಯನ್ನು ಪಡೆದುಕೊಳ್ಳುತ್ತದೆ. ಹೌದು, ಒಬ್ಬನು ಕೊಂದನೆಂದು ಅವನಿಗೆ ಒಲವು ತೋರುವುದಿಲ್ಲ. ಒಬ್ಬನು ಬಲಿಷ್ಠನೆಂದ ಮಾತ್ರಕ್ಕೆ ಅವನು ಯುದ್ಧವನ್ನು ಗೆಲ್ಲುತ್ತಾನಂತಲ್ಲ. ಒಬ್ಬನು ವೇಗಿಯಾಗಿ ಓಡುವ ಮಾತ್ರಕ್ಕೆ ಅವನು ಓಟದಲ್ಲಿ ಗೆಲ್ಲುತ್ತಾನಂತಲ್ಲ. ನೀವು ತುಂಬ ಬುದ್ಧಿವಂತ ಜನರನ್ನು ಭೇಟಿಯಾಗಬಹುದು, ಡಾಕ್ಟರೇಟ್ ಕಲಿತವರನ್ನೆಲ್ಲ ನೋಡಿರಬಹುದು. ಅವರೆಲ್ಲ ಕ್ಷುಲ್ಲಕ, ಅಲ್ಪವಾದ ಕೆಲಸಗಳನ್ನು ಮಾಡುತ್ತಿರುತ್ತಾರೆ. ನಮ್ಮ ಮನೆಗೆ ಒಂದು ಹೆಂಗಸು ಅಂಚೆ ಬಟವಾಡೆ ಮಾಡಲು ಬರುತ್ತಿದ್ದಳು. ಆದರೆ ಅವಳು ಇಂಜಿನಿಯರ್ ಓದಿದ್ದಳು. ಅವಳು ತಾತ್ಕಾಲಿಕ ಕೆಲಸದಲ್ಲಿ ಇದ್ದು ಅಂಚೆ ಬಟವಾಡೆ ಮಾಡುತ್ತಿದ್ದಳು. ಆದುದರಿಂದ ವೇಗಿಗೆ ಓಟವಲ್ಲ, ಯುದ್ಧವು ಬಲಶಾಲಿಗಲ್ಲ. ಆದುದರಿಂದ ನಿಮ್ಮ ಕುಶಲತೆ ಅಥವಾ ಬುದ್ಧಿವಂತಿಕೆ ಕೆಲಸಗಳನ್ನು ಮಾಡುವುದಿಲ್ಲ. ದೇವರ ದಯೆ, ದೇವರ ಒಲವು ನಿಮ್ಮನ್ನು ಮೇಲಕ್ಕೆತ್ತುತ್ತದೆ. ಅವುಗಳು ಜೀವನವನ್ನು ಪರಿವರ್ತನೆಗೊಳಿಸುತ್ತವೆ. ಆದರೆ ದ್ರೋಹದ ಹೃದಯ ಮತ್ತು ಗರ್ವ ಇವೆರಡೂ ದೇವರ ಕರುಣೆಯನ್ನು ನಿಲ್ಲಿಸುತ್ತದೆ. ಪಾಪ ಮತ್ತು ಸೈತಾನ, ಇವುಗಳು ಪಾಪ ಮತ್ತು ದ್ರೋಹ ಇವೆರಡೂ ದೇವರ ಕರುಣೆಯನ್ನು ನಿಲ್ಲಿಸುತ್ತದೆ. ಸರಿಯಲ್ಲವೇ? ಹೌದು, ನಮ್ಮಲ್ಲಿ ದ್ರೋಹ ಮತ್ತು ಗರ್ವವು ತುಂಬಿರುತ್ತದೆ. ಎಲ್ಲಿಯ ತನಕ ಮುರಿದ ಮನಸ್ಸು ಮತ್ತು ಪಶ್ಚಾತ್ತಾಪದಿಂದ ಜಜ್ಜಿದ ಮನಸ್ಸು ನಮ್ಮಲ್ಲಿದೆಯೋ ಅಲ್ಲಿಯ ತನಕ ದೇವರ ಕರುಣೆಯು ನಮ್ಮನ್ನು ಸೆಳೆಯುತ್ತದೆ. ಆದರೆ ದ್ರೋಹ ಮತ್ತು ಗರ್ವದ ಹೃದಯ ದೇವರ ಕರುಣೆಯನ್ನು ವಿರೋಧಿಸುತ್ತದೆ. ಪರಲೋಕದ ಕಟ್ಟಳೆಗಳು ನಿಮಗೆ ತಿಳಿದಿವೆಯೋ? ತುಂಬ ವಿಷಯಗಳು ಆತ್ಮಿಕ ಸಾಮ್ರಾಜ್ಯದಲ್ಲಿ ನಿರ್ಧರಿಸಲ್ಪಡುತ್ತವೆ. ದೇವರ ವಾಕ್ಯದ ಬಗ್ಗೆ, ದೇವರ ದಯೆಯ ಬಗ್ಗೆ, ದೇವರ ದಾರಿಯ ಬಗ್ಗೆ ಸರಿಯಾದ ಜ್ಞಾನವಿಲ್ಲದೆ ನನ್ನ ಜನರು ನಾಶವಾಗುತ್ತಾರೆ. ಯೋಬನು ಅಧ್ಯಾಯ 13 ವಾಕ್ಯ 15. ಆಹಾ, ಆತನು ನನ್ನನ್ನು ಕೊಲ್ಲುವನು, ಅದಕ್ಕಾಗಿ ಕಾದಿರುತ್ತೇನೆ. ಆದರೂ ನನ್ನ ನಡತೆಯ ಒಳ್ಳೆಯತನವನ್ನು ಆತನ ಮುಂದೆ ಸ್ಥಾಪಿಸುವೆನು. ಇಲ್ಲಿ ಯೋಬನು ಹೇಳುತ್ತಾನೆ, ದೇವರು ನನ್ನನ್ನು ಕೊಂದರೂ ನಾನು ಅವನನ್ನು ನಂಬುತ್ತೇನೆ. ಅಂಥ ನಂಬಿಕೆಯನ್ನು ಅವನು ಹೊಂದಿದ್ದ ದೇವರ ಬಗ್ಗೆ. ಎಲ್ಲ ವಿಷಯಗಳು ಅವನಿಗೆ ವಿರುದ್ಧವಾಗಿ ಕೆಟ್ಟದಾಗಿದ್ದರೂ ಎಲ್ಲಿಯ ತನಕ ಅಂದರೆ ದೇವರು ನನ್ನನ್ನು ಕೊಂದರೂ
ನಾನು ಅವರನ್ನು ನಂಬುತ್ತೇನೆ. ಯಾಕೆಂದರೆ ಯಾವ ದೇವರನ್ನು ಅವನು ತಿಳಿದಿದ್ದನೋ ಆ ದೇವರು ನ್ಯಾಯವಾದ ದೇವರು. ಅವರಲ್ಲಿ ಯಾವುದೇ ಅನೀತಿ ಇಲ್ಲ, ಪಕ್ಷಪಾತವಿಲ್ಲ. ಈ ದೇವರು ತನ್ನ ವಾಕ್ಯಕ್ಕೆ ಬದ್ಧರಾಗಿದ್ದಾರೆ, ವಿಶ್ವಾಸಕ್ಕೆ ಯೋಗ್ಯರಾಗಿದ್ದಾರೆ. ಹೌದು, ಯೋಬನಿಗೆ ದೇವರ ಬಗ್ಗೆ ಇದ್ದ ತಿಳುವಳಿಕೆಯು ಅವನನ್ನು ಇಂಥ ಹೇಳಿಕೆಯನ್ನು ಕೊಡುವಂತೆ ಪ್ರೇರೇಪಿಸುತ್ತದೆ. ದೇವರು ನನ್ನನ್ನು ಕೊಂದರೂ ನಾನು ಅವರಲ್ಲಿ ಭರವಸೆಯನ್ನಿಡುತ್ತೇನೆ, ಅವರನ್ನು ನಂಬುತ್ತೇನೆ. ಅನೇಕ ಸಲ ವಿಷಯಗಳು ನಮ್ಮ ಆಲೋಚನೆಯಂತೆ ನಡೆಯದಿದ್ದರೆ ನಾವು ನಂಬಿಕೆಯನ್ನು ಕಳಕೊಳ್ಳುತ್ತೇವೆ, ನಮ್ಮ ಭರವಸೆಯನ್ನು ಕಳಕೊಳ್ಳುತ್ತೇವೆ. ಆದರೆ ಯೋಬನು ಹಾಗೆಲ್ಲ. ಅವನು ನನ್ನನ್ನು ಕೊಂದರೂ ನಾನು ಅವನನ್ನು ನಂಬುತ್ತೇನೆ. ಇಲ್ಲಿ ಯೋಬನು ತನ್ನ ದೇವರ ಬಗ್ಗೆ ತಿಳಿದಿದ್ದಾನೆ. ದೇವರು ಹೀಗೆ ಮಾಡಲು ಸಾಧ್ಯವಿಲ್ಲ, ಇದು ದೇವರ ಸ್ವಭಾವವಲ್ಲ. ಈ ದೇವರು ಅನ್ಯಾಯದ ದೇವರಲ್ಲ, ಸರಿಯಲ್ಲವೇ? ಈ ದೇವರು ನಂಬಿಕೆಗೆ ಯೋಗ್ಯನು, ಇವರು ನೀತಿವಂತರು. ಹೌದು, ದೇವರ ಬೇರೆ ಬೇರೆ ಆಯಾಮಗಳನ್ನು ಬೇರೆ ಬೇರೆ ಜನರು ಪ್ರಕಟಪಡಿಸಿದ್ದಾರೆ. ಯೇಸುವಿನ ಎಲ್ಲ ಶಿಷ್ಯರಲ್ಲಿ ಒಬ್ಬರು ಮಾತ್ರ ಪ್ರೀತಿ, ದೇವರು ಪ್ರೀತಿ ಎಂದು ಪ್ರಕಟಿಸಿದನು. ಬೇರೆ ಯಾರೂ ಅದನ್ನು ಹೇಳಲಿಲ್ಲ. ಒಬ್ಬನೇ ಒಬ್ಬ ಯೇಸುವಿನ ಶಿಷ್ಯನು. ಯೇಸುವಿನ ಅಷ್ಟು ಮಂದಿ ಶಿಷ್ಯರಲ್ಲಿ ಒಬ್ಬನು ಮಾತ್ರ ಹೇಳಿದನು, ದೇವರು ಅಂದರೆ ಪ್ರೀತಿ. ಯಾಕೆಂದರೆ ಈ ಶಿಷ್ಯನು ಯೇಸುವಿನಲ್ಲಿ ಅನುಭವಿಸಿದ್ದು ಪ್ರೀತಿ. ಆದುದರಿಂದ ಅವನು ಹೇಳುತ್ತಾನೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆಮೆನ್. ದೇವರು ಅಂದರೆ ಪ್ರೀತಿ. ಹೌದು, ಯೆಹೋವನು ಮಾತ್ರ ಆ ದೇವರ ಆಯಾಮವನ್ನು ಅನುಭವಿಸಿದನು ಮತ್ತು ಅದನ್ನು ಪ್ರಕಟಪಡಿಸಿದನು. ಆದುದರಿಂದ ನಾನು ಮತ್ತು ನೀವು ಈ ಆಯಾಮವನ್ನು ತಿಳಿಯಲು ಸಾಧ್ಯವಾಯಿತು. ಅವನು ಅನುಭವಿಸಿದ ಆ ಆಯಾಮ ಯಾವುದೆಂದರೆ ದೇವರು ಪ್ರೀತಿ ಸ್ವರೂಪಿ, ಸರಿಯಲ್ಲವೇ? ದೇವರು ಬೇರೆ ಬೇರೆ ಆಯಾಮಗಳನ್ನು ಬೇರೆ ಬೇರೆ ಜನರಿಗೆ ಪ್ರಕಟಿಸಿದರು. ಯೆಹೋವನನು ಅನುಭವಿಸಿದ್ದು ಪ್ರೀತಿ, ಪೌಲನು ಅನುಭವಿಸಿದ್ದು ನೀತಿವಂತತನ. ಹೌದು, ಅಂತಹ ವಿಷಯಗಳು. ಪ್ರವಾದಿ ಎಜೆಕಿಯೇಲನು ಅಧ್ಯಾಯ 37ರಲ್ಲಿ ನಾವು ನೋಡುವುದಾದರೆ ಒಣ ಎಲುಬುಗಳ ಸ್ಥಿತಿ. ದೇವರು ಪ್ರವಾದಿಯಲ್ಲಿ ಕೇಳುತ್ತಾರೆ, ಈ ಒಣ ಎಲುಬುಗಳು ಬದುಕಲು ಸಾಧ್ಯವೇ? ಪ್ರವಾದಿ ಹೇಳುತ್ತಾನೆ, ನಿನಗೆ ಮಾತ್ರ ಗೊತ್ತು. ಇಂಥ ಅನುಭವ, ಈ ಒಣ ಎಲುಬುಗಳಂತೆ ಇದ್ದ ಜೀವನವು ಪರಿವರ್ತನೆಗೊಳ್ಳುವಂಥ ದೇವರ ಎದುರುಗೊಳ್ಳುವಿಕೆ ಸಂಭವಿಸಿದರೆ ಖಂಡಿತವಾಗಿ ಆ ಮನುಷ್ಯನು, ಆ ಎಲುಬುಗಳಿಗೆ ಜೀವ ಬಂದರೆ ನನ್ನ ಈ ಸ್ಥಿತಿಯು ಬದಲಾಗಲು ಸಾಧ್ಯ. ಈ ಎಲುಬುಗಳಿಗೆ ಜೀವವನ್ನು ಬರಿಸಿದ್ದರೆ ನನ್ನ ಈ ಎಲುಬುಗಳಂತೆ ಇರುವ ಸ್ಥಿತಿಯು ಖಂಡಿತವಾಗಿ ಪರಿವರ್ತನೆಯಾಗುವುದು. ಯಾವುದು ಸತ್ತಂತೆ ಆದ ನನ್ನ ಸ್ಥಿತಿಯು ಒಣಗಿದಂತೆ, ಭರವಸೆ ಇಲ್ಲದಂತಿದ್ದ ಸ್ಥಿತಿಯನ್ನು ದೇವರ ಮುಖಾಮುಖಿ ಎದುರುಗೊಳ್ಳುವುದರಿಂದ ಬದಲಾಗುತ್ತವೆ. ದೇವರು ನನ್ನ ಸ್ಥಿತಿಯ ಬಗ್ಗೆ ಮಾತಾಡಿದರೆ, ಹೌದು, ನೀವು ಏನನ್ನು ಎದುರುಗೊಳ್ಳುತ್ತೀರೋ ಅದೇ ಅನುಭವವನ್ನು ಪಡೆಯುತ್ತೀರಿ ದೇವರ ವಾಕ್ಯದಿಂದ. ಆಮೆನ್. ದೇವರ ವಾಕ್ಯದಿಂದ ಮಾತ್ರ ದೇವರ ಹೃದಯವನ್ನು, ದೇವರ ಸ್ವಭಾವವನ್ನು ನಾವು ತಿಳಿದುಕೊಳ್ಳಬಹುದು. ದೇವರ ಆತ್ಮವು ಇದನ್ನು ಪ್ರಕಟಿಸಬೇಕು. ಹಾಲೆಲೂಯ. ಆಮೆನ್. ದೇವರ ವಾಕ್ಯಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸೋಣ.
ಹಾಲೆಲೂಯ. Jesus. Glory. Hallelujah. Every life in this place, we bring them under your blood and lordship, Lord. We thank you, Lord, for your love for each and every life in this place. We thank you for your plans over every life in this place, Lord. May all that you have planned and purpose, may it be fulfilled in every life in the name of Jesus. Cause them to have an encounter with you, Lord. A time of intimacy with you, Lord. May their lives be touched by your Spirit, Lord, and transformed for your glory, Lord. Give them the grace to fulfill all that you are destined for them, Father. In Jesus' name, amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Shalom.